ನಮಸ್ಕಾರ, ಗುಡ್ ಆಫ್ಟರ್ನೂನ್. ಇದು ಮಧ್ಯಾಹ್ನದ ಅಗ್ರವಾರ್ತೆ. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಹಲಾಲ್ ವಿವಾದಕ್ಕೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಗರಂ ಆಗೋದ್ರು. ಸಿಎಂ ಹಾಗೂ ಹಿಂದೂ ಮುಖಂಡರ ವಿರುದ್ಧ ವಾಗ್ದಾಳಿನೇ ನಡೆಸಿದ್ರು. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳವರು ಕಿಡಿಗೇಡಿಗಳು ಅಂದ್ರು, ಸಮಾಜಘಾತಕರು ಅಂದ್ರು. ಬ್ರೇಕಿಂಗ್ ನ್ಯೂಸ್. ಮಾಜಿ ಮುಖ್ಯಮಂತ್ರಿಗಳು ರೊಚ್ಚಿಗೆದ್ದಿದ್ರು. ಎಚ್.ಡಿ. ಕುಮಾರಸ್ವಾಮಿ ಅವರ ಗರಂ ಮಾತಿದು. ಸಿಎಂ ಹಾಗೂ ಹಿಂದೂ ಮುಖಂಡರ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ವಿಶ್ವ ಹಿಂದೂ ಪರಿಷತ್ ವಿಎಚ್ಪಿ ಮತ್ತು ಬಜರಂಗ ದಳದವರು ಅವರು ಕಿಡಿಗೇಡಿಗಳು, ಸಮಾಜಘಾತಕರು ಅಂದ್ರು. ಹಿಂದೂ ಸಂಘಟನೆಗಳಿಗೆ ರೈತರ ಬದುಕು ಗೊತ್ತಿದೆಯಾ ಅಂತ ಪ್ರಶ್ನೆ ಮಾಡಿದ್ರು. ರೈತರು ಕಟ್ ಮಾಡಿದ ಮಾಂಸ ಕ್ಲೀನಿಂಗ್ಗೆ ಮುಸ್ಲಿಮರು ಬರಬೇಕು. ಈಗ ಹಲಾಲ್ ಹಾಗೂ ಜಟ್ಕಾ ಕಟ್ ಬಗ್ಗೆ ಯಾಕೆ ವಿವಾದ ಅಂತ ಪ್ರಶ್ನೆ ಮಾಡಿದ್ರು. ರೇಷ್ಮೆ ಮಾವು ಬೆಳೆ ಮಾರಾಟಕ್ಕೆ ಈ ಪೋಲಿಗಳು ಬರ್ತಾವಾ ಅಂತ ಪ್ರಶ್ನೆ ಮಾಡಿದ್ರು. ಮಾವು ಖರೀದಿ ಮಾಡಲು ಆ ಸಮಾಜದವರೇ ಬರಬೇಕು. ಹಲಾಲ್ ಕಟ್ ಮಾಡಿದ್ದನ್ನ ತಿಂದು ಚೆನ್ನಾಗಿದ್ದೀವಲ್ವಾ ಅಂತ ಕೇಳಿದ್ರು ಎಚ್.ಡಿ. ಕುಮಾರಸ್ವಾಮಿ ಅವರು. ರೇಷ್ಮೆ ಗೂಡಿನ ಬೆಲೆ ಕುಸಿತ ಆಗ್ತದೆ. ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ರೆ, ಬೊಮ್ಮಾಯಿ ಅವರಿಗೆ ನಿಮಗೇನಾದ್ರು ಗಂಡುಸ್ತನ ಇದ್ರೆ, ಇದು ತಡಿಲಾರ್ದೆ ಹೇಳ್ತಿರ್ತಕ್ಕಂಥ ಪದ, ಆ ಪದ ನಾನು ಉಪಯೋಗ ಮಾಡಬಾರ್ದು. ಇಷ್ಟು ದಿವಸದಿಂದ ಈ ಥರ ನಡೀತಾ ಇದೆ, ನಮಗೇನೋ ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಮೌನವಾಗಿದ್ದರೆ ಅದಕ್ಕೆ ಏನಂತ ಅರ್ಥ? ಸಮಾಜಘಾತಕ ಶಕ್ತಿಗಳು ಸಮಾಜ ಹೊಡೀತಕ್ಕಂಥ ಕೆಲಸಕ್ಕೆ ಇಂಥ ಹ್ಯಾಂಡ್ ಬಿಲ್ ಹಂಚ್ಕೊಂಡು ಹೊರಟವ್ರೆ. ಯಾವ ಸಂವಿಧಾನ ಗೌರವಿಸ್ತಾ ಇದ್ದೀರಿ ನೀವು? ಇದು ಇಷ್ಟು ವರ್ಷ ಮಾಡಿದ್ರಲ್ಲ, ಇಷ್ಟು ವರ್ಷ ತಿಂದಿದ್ದೀವಲ್ಲ, ಏನೂ ಆಗಿಲ್ವಲ್ಲ, ಚೆನ್ನಾಗೇ ಇದ್ದೀವಿ. ಈಗ ಹಲಾಲ್ ತಿಂದುಬಿಟ್ರೆ ತೊಂದರೆ ಆಯ್ತದ? ನಮ್ಮ ದೇವರು ನಮ್ಮನ್ನು ಮೆಚ್ಚಲ್ವಾ? ನೋಡಿ, ಇಲ್ಲಿ ಪ್ರಶ್ನೆ ಅವರ ಸಮಾಜದಲ್ಲಿ ಎಸ್ ಹಲಾಲ್ನ ಮಾಡ್ತಕ್ಕಂಥದ್ದೇನಿದೆ ಅದು ಅವ್ರು ಬೆಳೆಸ್ಕೊಂಬಂದಿರ್ತಕ್ಕಂಥದ್ದು ಇವತ್ತಿಂದಲ್ಲ, ಈಗ ನನ್ನ ಮನೆ ಪ್ರಾರಂಭ ಆಗಿರೋದ, ಹಲವಾರು ವರ್ಷಗಳಿಂದ ನಡೀತಿದೆ ಇದು. ಇವತ್ತು ಯಾಕೆ ಇದನ್ನು ಈ ಹಲಾಲ್ ವಿಚಾರಕ್ಕೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ತಿರುಗೇಟು ಕೊಟ್ಟರು ಶ್ರೀರಾಮ ಸೇನೆಯ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಶ್ರೀಗಳು. ಕುಮಾರಸ್ವಾಮಿ ಅವರಿಂದ ಬುದ್ಧಿ ಹೇಳಿಸ್ಕೊಳ್ಬೇಕಾಗಿಲ್ಲ ಅಂದ್ರು ಸಿದ್ದಲಿಂಗ ಶ್ರೀಗಳು. ಬ್ರೇಕಿಂಗ್ ನ್ಯೂಸ್. ಶ್ರೀರಾಮ ಸೇನೆಯ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಶ್ರೀಗಳ ತಿರುಗೇಟು ಮಾಜಿ ಮುಖ್ಯಮಂತ್ರಿಗಳಿಗೆ ಅಂದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರ ಮಾತಿಗೆ. ಮಠಾಧೀಶರ ಕಾರ್ಯ ಹಿಂದೂ ಧರ್ಮದ ಭಾಗವಾಗಿದೆ. ಮುಸಲ್ಮಾನರಿಂದ ಹಿಂದೂ ಧರ್ಮಕ್ಕೆ ಅಪಪ್ರಚಾರ ಆಗ್ತಾ ಇದೆ, ಅಪಚಾರವಾಗ್ತಿದೆ. ಹಲಾಲ್ ಹಣದಿಂದ ಹಿಂದೂ ಧರ್ಮಕ್ಕೆ ಗಂಡಾಂತರ ಇದೆ ಅಂದ್ರು. ನಾವು ಕಣ್ಮುಚ್ಚಿ ಕೂತ್ಕೊಳ್ಳೋದು ಸಾಧ್ಯ ಇಲ್ಲ. ಮೌಲ್ವಿಗಳ ಬಗ್ಗೆ ಯಾಕೆ ಮಾತಾಡಿಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಕಲಬುರಗಿಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಸಿದ್ದಲಿಂಗ ಶ್ರೀಗಳ ಪ್ರಶ್ನೆ ಇದು. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಹಿಂದೂ ಮಠಾಧೀಶರು ಸ್ವಾಮೀಜಿಯವರು ಧರ್ಮ ಪ್ರಚಾರ ಮಾಡಬೇಕು ಹೊರತು ಹಲಾಲ್ ಕುರಿತು ಮಾತನಾಡಬಾರ್ದು ಅನ್ನುವಂಥದ್ದನ್ನು ಪ್ರಸ್ತುತಪಡಿಸಿದ್ದಾರೆ. ಮಠಾಧೀಶರು ಸ್ವಾಮೀಜಿಯವರಿಗೆ ನಿಮ್ಮಿಂದ ಬುದ್ಧಿ ಹೇಳಿಸಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಕುಮಾರಸ್ವಾಮಿ ಅವರೇ. ಇವತ್ತು ಮಠಾಧೀಶರು ಮಾಡ್ತಾ ಇರುವಂತಹದ್ದು ಧರ್ಮ ಪ್ರಚಾರದ ಒಂದು ಭಾಗವೇ ಆಗಿದೆ. ಮುಸಲ್ಮಾನರಿಂದ ಈ ದೇಶದ ಸಂವಿಧಾನಕ್ಕೆ, ಈ ದೇಶದ ಕಾನೂನಿಗೆ ಮತ್ತು ಹಿಂದೂ ಧರ್ಮಕ್ಕೆ ಅಪಚಾರ ಆಗ್ತಾ ಇದೆ. ದೇಶ, ಸಂವಿಧಾನ, ಕಾನೂನು ಇದ್ರೆ ಧರ್ಮ ಇರುತ್ತೆ. ಆವಾಗ ನಾವೆಲ್ಲರೂ ಧರ್ಮ ಪ್ರಚಾರ ಮಾಡಲಿಕ್ಕೆ ಅಣಿಯಾಗ್ತೇವೆ. ಇವತ್ತು ಹಲಾಲ್ ಮಾಂಸವನ್ನ ಖರೀದಿಸಬೇಡಿ ಅನ್ನುವಂತಹದ್ದು ಧರ್ಮ ಪ್ರಚಾರದ ಒಂದು ಭಾಗವೇ ಆಗಿದೆ. ಈ ಸಾವಿರಾರು ಕೋಟಿ ರೂಪಾಯಿಯ ವ್ಯವಹಾರ ನಡೆಯುವಂತಹ ಈ ಹಲಾಲ್ ಅನ್ನುವ ಸರ್ಟಿಫಿಕೇಟ್ನ ಆ ಹಣದಿಂದ ಇಡೀ ಹಿಂದೂ ಸಮಾಜಕ್ಕೆ ಗಂಡಾಂತರ ಕಾಯ್ದಿದೆ. ಹೀಗಿದ್ದಾಗ ಸ್ವಾಮಿಗಳಾದಂಥವರು ನಾವು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಬುದ್ಧಿವಾದ, ನಿಮ್ಮ ಒಂದು ಉಪದೇಶ ಮಠಾಧೀಶರಿಗೆ ಅವಶ್ಯಕತೆ ಇಲ್ಲ. ದಲಿತರನ್ನ, ಸುವರ್ಣೀಯರ ಮೇಲೆ, ಮಂದಿರಗಳ ಮೇಲೆ ಎತ್ತಿ ಕಟ್ಟುವಂತಹ ನೀವುಗಳು ಮುಸ್ಲಿಂ ಮೌಲ್ವಿಗಳ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಸಂವಿಧಾನದ ತೀರ್ಪು, ಕಾನೂನಿನ ಹೈಕೋರ್ಟಿನ ತೀರ್ಪು ಬಂದಾಗಿಯೂ ಕೂಡ ಮುಸ್ಲಿಂ ವಿದ್ಯಾರ್ಥಿಗಳು, ಮುಸ್ಲಿಮರು ಅದರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಮೌಲ್ವಿಗಳಿಗೆ ನೀವು ಹೇಳಬೇಕಾಗಿತ್ತು, ಈ ದೇಶದ ಕಾನೂನನ್ನ, ಈ ದೇಶದ ಸಂವಿಧಾನವನ್ನ ನೀವು ಪಾಲಿಸಬೇಕು ಅನ್ನುವಂತಹ ಬುದ್ಧಿ ಮಾತು ನೀವು ಯಾಕೆ ಹೇಳಿಲ್ಲ ಕುಮಾರಸ್ವಾಮಿ ಅವರೇ? ಎಷ್ಟೋ ಮಸೀದಿಗಳಲ್ಲಿ ಇವತ್ತು
ಮುಸ್ಲಿಂ ಮಹಿಳೆಯರಿಗೆ ಪ್ರವೇಶ ಇಲ್ಲ. ಅದ್ರ ಬಗ್ಗೆ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಎಲ್ಲೋ ನಿಮ್ಮ ಒಂದು ದ್ವಿಮುಖ ನೀತಿ ಇವತ್ತು ಹಿಂದೂ ಧರ್ಮದ ವಿರುದ್ಧ ಎದ್ದು ಕಾಣ್ತಾ ಇದೆ. ಇದನ್ನ ಯಾವ ಕಾರಣಕ್ಕೂ ಕೂಡ ನಾವು ಸಹಿಸೋದಿಲ್ಲ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ರೇಷ್ಮೆ ಗೂಡಿನ ಬೆಲೆ ಕುಸಿತ ಆಗ್ತದೆ. ಈ ಸರ್ಕಾರಕ್ಕೆ ಏನಾದ್ರು ಮಾನ ಮರ್ಯಾದೆ ಇದ್ರೆ, ಬೊಮ್ಮಾಯಿ ಅವರಿಗೆ ನಿಮಗೇನಾದ್ರು ಗಂಡುಸ್ತನ ಇದ್ರೆ, ಇದು ತಡಿಲಾರ್ದೆ ಹೇಳ್ತಿರ್ತಕ್ಕಂಥ ಪದ, ಆ ಪದ ನಾನು ಉಪಯೋಗ ಮಾಡಬಾರ್ದು. ಇಷ್ಟು ದಿವಸದಿಂದ ಈ ಥರ ನಡೀತಾ ಇದೆ, ನಮಗೇನೋ ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಮೌನವಾಗಿದ್ದರೆ ಅದಕ್ಕೆ ಏನಂತ ಅರ್ಥ? ಸಮಾಜಘಾತಕ ಶಕ್ತಿಗಳು ಸಮಾಜ ಹೊಡೀತಕ್ಕಂಥ ಕೆಲಸಕ್ಕೆ ಇಂಥ ಹ್ಯಾಂಡ್ ಬಿಲ್ ಹಂಚ್ಕೊಂಡು ಹೊರಟವ್ರೆ. ಯಾವ ಸಂವಿಧಾನ ಗೌರವಿಸ್ತಾ ಇದ್ದೀರಿ ನೀವು? ಇದು ಇಷ್ಟು ವರ್ಷ ಮಾಡಿದ್ರಲ್ಲ, ಇಷ್ಟು ವರ್ಷ ತಿಂದಿದ್ದೀವಲ್ಲ, ಏನೂ ಆಗಿಲ್ವಲ್ಲ, ಚೆನ್ನಾಗೇ ಇದ್ದೀವಿ. ಈಗ ಹಲಾಲ್ ತಿಂದುಬಿಟ್ರೆ ತೊಂದರೆ ಆಯ್ತದ? ನಮ್ಮ ದೇವರು ನಮ್ಮನ್ನು ಮೆಚ್ಚಲ್ವಾ? ನೋಡಿ, ಇಲ್ಲಿ ಪ್ರಶ್ನೆ ಅವರ ಸಮಾಜದಲ್ಲಿ ಹಲಾಲ್ನ ಮಾಡ್ತಕ್ಕಂಥದ್ದೇನಿದೆ ಅದು ಅವ್ರು ಬೆಳೆಸ್ಕೊಂಬಂದಿರ್ತಕ್ಕಂಥದ್ದು ಇವತ್ತಿಂದಲ್ಲ. ಈಗ ನನ್ನ ಮನೆ ಪ್ರಾರಂಭ ಆಗಿರೋದಾ? ಹಲವಾರು ವರ್ಷಗಳಿಂದ ನಡೀತಿದೆ ಇದು. ಇವತ್ತು ಯಾಕೆ ಇದನ್ನು ಉದ್ಭವ ಮಾಡ್ಕೊಂಡಿದ್ದೀರಿ? ಇವತ್ತು ರೇಷ್ಮೆ ಗೂಡಿನ ಬೆಲೆ ಕುಸಿತ ಆಗ್ತದೆ. ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದರೆ, ಬೊಮ್ಮಾಯಿ ಅವರಿಗೆ ನಿಮಗೇನಾದ್ರು ಗಂಡುಸ್ತನ ಇದ್ದರೆ, ಇದು ತಡಿಲಾರ್ದೆ ಹೇಳ್ತಿರ್ತಕ್ಕಂಥ ಪದ, ಆ ಪದ ನಾನು ಉಪಯೋಗ ಮಾಡಬಾರ್ದು. ಇಷ್ಟು ದಿವಸದಿಂದ ಈ ಥರ ನಡೀತಾ ಇದೆ, ನಮಗೇನೋ ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಮೌನವಾಗಿದ್ದರೆ ಅದಕ್ಕೆ ಏನಂತ ಅರ್ಥ? ಸಮಾಜಘಾತಕ ಶಕ್ತಿಗಳು ಸಮಾಜ ಹೊಡೀತಕ್ಕಂಥ ಕೆಲಸಕ್ಕೆ ಇಂಥ ಹ್ಯಾಂಡ್ ಬಿಲ್ ಹಂಚ್ಕೊಂಡು ಹೊರಟವ್ರೆ. ಯಾವ ಸಂವಿಧಾನ ಗೌರವಿಸ್ತಾ ಇದ್ದೀರಿ ನೀವು? ಇದು ಇಷ್ಟು ವರ್ಷ ಮಾಡಿದ್ರಲ್ಲ, ಇಷ್ಟು ವರ್ಷ ತಿಂದಿದ್ದೀವಲ್ಲ, ಏನೂ ಆಗಿಲ್ವಲ್ಲ, ಚೆನ್ನಾಗೇ ಇದ್ದೀವಿ. ಈಗ ಹಲಾಲ್ ತಿಂದುಬಿಟ್ರೆ ತೊಂದರೆ ಆಯ್ತದ? ನಮ್ಮ ದೇವರು ನಮ್ಮನ್ನು ಮೆಚ್ಚಲ್ವಾ? ನೋಡಿ, ಇಲ್ಲಿ ಪ್ರಶ್ನೆ ಅವರ ಸಮಾಜದಲ್ಲಿ ಹಲಾಲ್ನ ಮಾಡ್ತಕ್ಕಂಥದ್ದೇನಿದೆ ಅದು ಅವ್ರು ಬೆಳೆಸ್ಕೊಂಬಂದಿರ್ತಕ್ಕಂಥದ್ದು ಇವತ್ತಿಂದಲ್ಲ. ಈಗ ನನ್ನ ಮನೆ ಪ್ರಾರಂಭ ಆಗಿರೋದಾ? ಹಲವಾರು ವರ್ಷಗಳಿಂದ ನಡೀತಿದೆ ಇದು. ಇದು ಅವರವರು ಮಾತಾಡಿದ್ದನ್ನು ನಿಮಗೆ ತೋರಿಸಿದ್ವಿ. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಇಷ್ಟು ವರ್ಷ ಹಲಾಲ್ ಇದ್ದದ್ರ ಬಗ್ಗೆ, ಅದನ್ನು ಜೀವದ ಭಾಗ ಆಗಿರೋ ಬಗ್ಗೆ, ಅದನ್ನು ತಿಂದು ಚೆನ್ನಾಗಿದ್ದರ ಬಗ್ಗೆ, ಈಗ ಅದಕ್ಕೆ ಇದುವರೆಗೂ ತಲೆ ಕೆಡಿಸ್ಕೊಳ್ಳದೇ ಇರೋ ಮುಖ್ಯಮಂತ್ರಿಗಳು ಅಂತ ಹೇಳ್ತಾ ಅವ್ರಿಗೆ ಬೇರೆ ಬೇರೆ ಪದಪ್ರಯೋಗವನ್ನು ಮಾಡದೇ ಇರೋ ಪದಪ್ರಯೋಗವನ್ನು ಮಾಡುತ್ತಾ ಅದನ್ನು ಹೇಳಿಯೂ ಆ ಮೂಲಕ ರೊಚ್ಚಿಗೆದ್ದಿದ್ರು ಎಚ್.ಡಿ. ಕುಮಾರಸ್ವಾಮಿಯವರು. ಸರಿ, ಭಯಂಕರವಾಗಿ ತರಾಟೆ ತೆಗೆದುಕೊಂಡಿದ್ದಾರೆ. ಇದು ಎಚ್.ಡಿ. ಕುಮಾರಸ್ವಾಮಿಯವರು VHP ಮತ್ತು ಬಜರಂಗ ದಳದ ವಿರುದ್ಧ ಸಿಡಿದಿದ್ದರು. ಕಡಿವಾಣ ಹಾಕೋಕ್ಕೆ ಮುಖ್ಯಮಂತ್ರಿಗಳು ಯಾಕೆ ಸುಮ್ಮನಿದ್ದಾರೆ ಅಂತೆಲ್ಲ ಕೇಳ್ತಿದ್ರು. ಇನ್ಯಾವುದವರ ಲಿಂಗದ ಬಗ್ಗೆ ಎಲ್ಲ ಮಾತಾಡ್ತಿದ್ರು. ಸೊ ಹೀಗೆ ಬೇರೆ ಬೇರೆ ಆಯಾಮದಲ್ಲಿ ಮಾತಾಡಬಾರ್ದು ಅಂತ ಹೇಳಿಯೂ ಮಾತಾಡಿದ್ರು. ಅಂದರೆ ಅಷ್ಟು ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅಷ್ಟು ಕೋಪ ಬಂದಿದೆ ನನಗೆ ಅನ್ನೋದನ್ನು ಈ ಮೂಲಕ ತೋರಿಸಿದ್ರು ಮಾಜಿ ಮುಖ್ಯಮಂತ್ರಿಗಳು. ಅದಕ್ಕೆ ಶ್ರೀರಾಮ ಸೇನೆಯ ರಾಜ್ಯಾಧ್ಯಕ್ಷರು ಸಿದ್ಧಲಿಂಗ ಶ್ರೀಗಳು ಕೂಡ ತಿರುಗೇಟ್ ಕೊಟ್ಟರು ಇನ್ನೊಂದು ಕಡೆ. ಒಟ್ಟಿನಲ್ಲಿ ಎಚ್.ಡಿ. ಕುಮಾರಸ್ವಾಮಿಯವರು ರೈತರಿಗಾಗ್ತಿರೋ ಕಷ್ಟ, ಮುಸಲ್ಮಾನರು ಅದಕ್ಕೆ ಬರಬೇಕು, ಬಂದಾಗ ಇಷ್ಟು ವರ್ಷ ಇದು ನಡೆಯುತ್ತೆ, ಈ ಥರದ್ದು ಎಲ್ಲ ಮಾತುಗಳನ್ನು ಕೂಡ ಎಚ್.ಡಿ. ಕುಮಾರಸ್ವಾಮಿಯವರು ಹೇಳಿಕೆ ಕೊಡ್ತಿದ್ರು. ಕರ್ನಾಟಕದಲ್ಲಿ ಅಂತರ್ಗತ ಆರ್ಥಿಕತೆಗೆ ಬೆಂಬಲ, ಕೋಮುವಾದಕ್ಕೆ ಅವಕಾಶ ನೀಡಬಾರದು. ಸದ್ಯದ ಬೆಳವಣಿಗೆ ಬಗ್ಗೆ ಕಿರಣ್ ಮಜುಮ್ದಾರ್ ಶಾ ಟ್ವೀಟ್ ಮಾಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಕರ್ನಾಟಕದಲ್ಲಿ ಅಂತರ್ಗತ ಆರ್ಥಿಕತೆಗೆ ಬೆಂಬಲ, ಕೋಮುವಾದಕ್ಕೆ ಅವಕಾಶ ನೀಡಬಾರದು. ಸದ್ಯದ ಬೆಳವಣಿಗೆ ಬಗ್ಗೆ ಕಿರಣ್ ಮಜುಮ್ದಾರ್ ಶಾ ಟ್ವೀಟ್ ಮಾಡಿದ್ದಾರೆ. ITBT ಕೂಡ ಕಮ್ಯುನಲ್ ಆದರೆ ಭಾರಿ ತೊಂದರೆ ಆಗುತ್ತೆ. ಇದರಿಂದ ನಮ್ಮ ಜಾಗೃತಿ ನಾಯಕತ್ವಕ್ಕೆ ಹಿನ್ನಡೆ ಆಗುತ್ತೆ. ಈ ಸಮಸ್ಯೆಯನ್ನು CM ಬೊಮ್ಮಾಯಿ ಬಗೆಹರಿಸುವ ನಿರೀಕ್ಷೆ ಇದೆ ಅಂತ ಒಂದು ಟ್ವೀಟ್ ಮಾಡಿದ್ದಾರೆ. ಧಾರ್ಮಿಕ ಒಡಕು ಬಗೆಹರಿಸಬೇಕು ಅಂತ CMಗೆ ಮನವಿ ಮಾಡಿದ್ದಾರೆ. ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಟ್ವೀಟ್ ಮಾಡಿ ಮನವಿ ಮಾಡಿಕೊಂಡಿದ್ದ. ಮಸೀದಿಗಳ ಬಳಿ ಹಲವು ಹಿಂದೂಗಳ ಅಂಗಡಿ ನೋಡಿದ್ದೀನಿ. ಅಂಗಡಿ ಮಾಲೀಕರನ್ನು ಧರ್ಮದಿಂದ ನೋಡಲಾರಂಭಿಸಿದ್ದು ಯಾವಾಗ? ಟ್ವಿಟರ್ನಲ್ಲಿ ಪ್ರಶ್ನೆಯೊಂದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಿರಣ್ ಮಜುಮ್ದಾರ್ ಶಾ. ಹಲಾಲ್ ಬಗ್ಗೆ ಕೂಡ ಟ್ವೀಟ್ ಮಾಡಿದ್ದಾರೆ ಕಿರಣ್ ಮಜುಮ್ದಾರ್ ಶಾ ಅವರು. ಗಲ್ಫ್ ರಾಷ್ಟ್ರಗಳಿಗೆ ರಫ್ತು ಮಾಡೋದಕ್ಕೆ ಹಲಾಲ್ ಸರ್ಟಿಫಿಕೇಟ್ ಬೇಕು, ಹಲಾಲ್ ಬೇಡ ಅಂದರೆ ರಫ್ತು ಮಾಡೋದನ್ನೇ ನಿಲ್ಲಿಸಿ ಅಂದರು ಕಿರಣ್ ಮಜುಮ್ದಾರ್ ಶಾ. ನಡೆಸಿ ಇದಕ್ಕೆ ಮುಖ್ಯಮಂತ್ರಿಗಳು ಏನು ಉತ್ತರ ಕೊಡ್ತಾರೆ ಅಂತ. ಕರ್ನಾಟಕ ಆಸ್ ಆಲ್ವೇಸ್ ಫೋಜ್
inclusive economic development and we must not allow such communal exclusion. ಫುಲ್ ಒಂದು ಸುದೀರ್ಘವಾಗಿ PS ಬೊಮ್ಮಾಯಿ ಅವರನ್ನ ಟ್ಯಾಗ್ ಮಾಡಿ ಅದು ಗ್ಲೋಬಲ್ ಲೀಡರ್ಶಿಪ್ನ ಡಿಸ್ಟ್ರಾಯ್ ಮಾಡುತ್ತೆ ಅಂತ ಹೇಳುತ್ತಾ ಒಂದಷ್ಟು ಕನ್ಸರ್ನ್ ರೈಸ್ ಮಾಡಿ ರಿಕ್ವೆಸ್ಟು ಮಾಡ್ತಾ ಪ್ಲೀಸ್ ರಿಸಾಲ್ವ್ ದಿಸ್ ಗ್ರೋಯಿಂಗ್ ರಿಲಿಜಿಯಸ್ ಡಿವೈಡ್ ಅನ್ನೋದನ್ನ ನಮಸ್ಕಾರ ಮಾಡಿಬಿಟ್ಟು ಕಿರಣ್ ಮಜುಮ್ದಾರ್ ಶಾ ಅವರು ಟ್ವೀಟ್ ಮಾಡಿದ್ದಾರೆ. ರಾಜ್ಯದ ಸಂಘರ್ಷದ ಬಗ್ಗೆ ಕಿರಣ್ ಮಜುಮ್ದಾರ್ ಶಾ ಟ್ವೀಟ್ ವಿಚಾರ. ಮಜುಮ್ದಾರ್ ಟ್ವೀಟ್ ಬಗ್ಗೆ ಸಿಎಂ ಬೊಮ್ಮಾಯಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಸದ್ಯ ಹಲವು ವಿಷಯಗಳು ಚರ್ಚೆಗೆ ಬಂದಿವೆ ಅಂದರು ಮುಖ್ಯಮಂತ್ರಿಗಳು. ಬ್ರೇಕಿಂಗ್ ನ್ಯೂಸ್. ಹೈಕೋರ್ಟ್ ತೀರ್ಪಿನ ನಂತರ ಸಮಸ್ಯೆ ಬಗೆಹರಿದಿದೆ. ಸಾರ್ವಜನಿಕ ವಲಯದಲ್ಲಿ ಶಾಂತಿ ಕಾಪಾಡೋದಕ್ಕೆ ಸಹಕರಿಸಬೇಕು. ಕರ್ನಾಟಕ ರಾಜ್ಯ ಶಾಂತಿ ಪ್ರಗತಿಗೆ ಹೆಸರಾಗಿದೆ ಎಂದರು ಮುಖ್ಯಮಂತ್ರಿಗಳು. ಇದಕ್ಕೆ ತೊಂದರೆಯಾಗದಂತೆ ಸಂಯಮದಿಂದ ವರ್ತಿಸಬೇಕು. ಕೂತು ಚರ್ಚೆ ಮಾಡಿ ಸಮಸ್ಯೆ ಬಗೆಹರಿಸೋದಕ್ಕೆ ಸಾಧ್ಯ ಇದೆ. ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಸ್ಟೇಟ್ಮೆಂಟ್ ಇದು. ಬ್ರೇಕಿಂಗ್ ನ್ಯೂಸ್. ರಾಜ್ಯದಲ್ಲಿ ಹಲವಾರು ಇಶ್ಯೂಗಳು ಚರ್ಚೆಗೆ ಬಂದಿದ್ದಾವೆ. ಒಂದು, ಈ ನಮ್ಮ ಸಮವಸ್ತ್ರ ಮಕ್ಕಳಿಗಿರುವಂಥದ್ದು ಈಗ ಇತ್ಯರ್ಥ ಆಗಿದೆ, ಹೈಕೋರ್ಟಿನ ಜಜ್ಮೆಂಟ್ ಬಂದಿದೆ. ಇನ್ನು ಬೇರೆ ಬೇರೆ ವಿಷಯಗಳಿಗೆ ನಾನು ಸಂಬಂಧಪಟ್ಟವ್ರಿಗೆ ಇಷ್ಟೇ ಕೇಳ್ಕೊಳ್ಳೋದು, ತಮ್ಮ ತಮ್ಮ ನಂಬಿಕೆಗಳ ಆಧಾರದ ಮೇಲೆ ನಾವು ಇಷ್ಟು ವರ್ಷ ನಾವೆಲ್ಲರೂ ಕೂಡ ಬದುಕು ನಡೆಸ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೆ ಸಾರ್ವಜನಿಕ ವಲಯದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಎಲ್ಲರೂ ಕೂಡ ಸಹಕಾರ ಮಾಡಬೇಕು. ಕರ್ನಾಟಕ ರಾಜ್ಯ ಶಾಂತಿಗೆ ಹೆಸರಾಗಿರುವಂಥದ್ದು, ಪ್ರಗತಿಗೆ ಹೆಸರಾಗಿರುವಂಥದ್ದು. ಅದಕ್ಕೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಎಲ್ಲರೂ ಸಂಯಮವನ್ನು ತಾಳ್ಕೊಂಡು ಶಾಂತಿ ಸುವ್ಯವಸ್ಥೆ ಮಾಡಬೇಕು. ಹಲವಾರು ಸಮಸ್ಯೆಗಳು ಸಾಮಾಜಿಕವಾಗಿ ಉದ್ಭವ ಆದಂಥ ಸಂದರ್ಭದಲ್ಲಿ ಕೂತು ಚರ್ಚೆ ಮಾಡಿ ಬಗೆಹರಿಸೋಕ್ಕೆ ಸಾಧ್ಯ ಇದೆ. ಆದ್ದರಿಂದ ಬಿಫೋರ್ ದೇ ಗೋ ಟು ಪಬ್ಲಿಕ್ ನಾವೆಲ್ಲರೂ ಕೂಡ ಭಾಳ ಸಂಯಮದಿಂದ. ಕಿರಣ್ ಮಜುಮ್ದಾರ್ ಶಾಗೆ ಅಮಿತ್ ಮಾಳವೀಯ ಟಾಂಗ್ ಕೊಟ್ಟಿದ್ದಾರೆ. ಕರ್ನಾಟಕದ ಬೆಳವಣಿಗೆ ಕಂಡು ಕಿರಣ್ ಶಾ ಎಚ್ಚೆತ್ತಿದ್ದಾರೆ. ಆದರೆ ಹಿಜಾಬ್ ವಿಚಾರ ಬಂದಾಗ ಯಾಕೆ ಸುಮ್ಮನಿದ್ರಿ ಅಂತ ಪ್ರಶ್ನೆ ಮಾಡಿದ್ರು ಅಮಿತ್ ಮಾಳವೀಯ. ಬ್ರೇಕಿಂಗ್ ನ್ಯೂಸ್. ಇದು ಅಮಿತ್ ಮಾಳವೀಯ ಅವರ ಟ್ವೀಟ್ನ ಟಾಂಗ್. ಕರ್ನಾಟಕದ ಬೆಳವಣಿಗೆ ಕಂಡು ಕಿರಣ್ ಶಾ ಎಚ್ಚೆತ್ತಿದ್ದಾರೆ, ಕಿರಣ್ ಮಜುಮ್ದಾರ್ ಶಾ ಎಚ್ಚೆತ್ತಿದ್ದಾರೆ. ಹಿಜಾಬ್ ವಿಚಾರ ಬಂದಾಗ ಯಾಕೆ ಸುಮ್ಮನಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಹಿಂದೂಗಳ ಮೇಲೆ ದಬ್ಬಾಳಿಕೆ ನಡೆದಾಗ ಎಲ್ಲೋಗಿದ್ದೀರಿ? ಕಾಂಗ್ರೆಸ್ ಪ್ರಣಾಳಿಕೆಗೆ ನೀವು ಸಹಾಯ ಮಾಡಿದ್ರಿ. ಬಿಜೆಪಿ IT ಸೆಲ್ ಮುಖ್ಯಸ್ಥ ಅಮಿತ್ ಮಾಳವೀಯ ಟ್ವೀಟ್ ಮೂಲಕ ಟಾಂಗ್ ಕೊಟ್ಟಿದ್ದಾರೆ. ಎಡಭಾಗದಲ್ಲಿ ಅವ್ರದ್ದು, ಬಲಭಾಗದಲ್ಲಿ ಇವ್ರದ್ದು. ಗುಡ್ ಟು ಸಿ ಅಂದರೆ ಪ್ರಶಂಸೆ ಮಾಡುತ್ತಾ ಟಾಂಗ್ ಕೊಡೋದು ಅಂದ್ರೆ ಹಿಂಗೆ. ಗುಡ್ ಟು ಸಿ ಕಿರಣ್ ಮಜುಮ್ದಾರ್ ಶಾ ವೇಕಪ್ ಟು ದ ರಿಲಿಜಿಯಸ್ ಡಿವೈಡ್ ಇನ್ ಕರ್ನಾಟಕ ಅಂತ ಹೇಳುತ್ತಾ, ಜೊತೆಗೆ ಈ ಥರದ್ದೆಲ್ಲ ಸಮಸ್ಯೆ ಆದಾಗ ಯಾಕೆ ಮಾತಾಡಲಿಲ್ಲ ಅಂತ ನಂತರವೂ ಹೇಳುತ್ತಾ, ಹಿಜಾಬ್ ವಿಚಾರ ಬಂದಾಗಲೂ ಕೂಡ ಯಾಕೆ ನೀವು ಮುಂದೆ ಬಂದು ಮಾತಾಡಲಿಲ್ಲ ಅಂತಲೂ ಕೂಡ ಪ್ರಶ್ನೆ ಮಾಡಿದ್ದಾರೆ ಅಮಿತ್ ಮಾಳವೀಯ. ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ತಾರಕಕ್ಕೇರ್ತಾ ಇದೆ ಹಲಾಲ್ ವ್ಯಾಪಾರ ರಾಜಕೀಯ. ಏಪ್ರಿಲ್ 1ನೇ ತಾರೀಕು ಅಂದರೆ ನಾಳೆ ರಾಜ್ಯವ್ಯಾಪಿ SDPI ಪ್ರತಿಭಟನೆ ಮಾಡ್ತಾ ಇದೆ. ಬಿಜೆಪಿ ವಿರುದ್ಧ ಹೋರಾಟಕ್ಕಿಳಿದ್ರು SDPIನವರು. ಬ್ರೇಕಿಂಗ್ ನ್ಯೂಸ್. ರಾಜ್ಯದಲ್ಲಿ ತಾರಕಕ್ಕೇರಿದೆ ಹಲಾಲ್ ವ್ಯಾಪಾರ ರಾಜಕೀಯ. ಏಪ್ರಿಲ್ 1ರಂದು ರಾಜ್ಯವ್ಯಾಪಿ SDPI ಪ್ರತಿಭಟನೆ ಮಾಡ್ತಾ ಇದೆ ಈ ವ್ಯಾಪಾರದ ರಾಜಕೀಯದ ಬಗ್ಗೆ. ಬಿಜೆಪಿ ವಿರುದ್ಧ ಹೋರಾಟಕ್ಕಿಳಿದ್ರು SDPIನವರು. ಯಾವುದೇ ಸರ್ಕಾರ ಬಂದರೂ ಇಂಥ ಆಡಳಿತ ಕೊಟ್ಟಿರಲಿಲ್ಲ. ನೀಚ ಅಸಹ್ಯ ಕೋಮು ದ್ವೇಷ ಹರಡಿ ಸಾಮರಸ್ಯ ಕೆಡವಿದ್ದಾರೆ. JDS ಕಾಂಗ್ರೆಸ್ ಜನರ ಜೊತೆ ಹೋರಾಡಬೇಕು. ನಾಳೆ ರಾಜ್ಯಾದ್ಯಂತ SDPIನವರು
ಪ್ರತಿಭಟನೆಗಿಳಿತಿದ್ದಾರೆ. ನಿಷ್ಕ್ರಿಯವಾಗಿರುವ ವಿರೋಧ ಪಕ್ಷಗಳು ಕೂಡಲೇ ಸಕ್ರಿಯವಾಗಿ ಕೆಲಸ ಮಾಡಬೇಕು ಅಂತ ಕರೆ ಕೊಟ್ಟರು. ಆಡಳಿತ ಪಕ್ಷದ ವಿರುದ್ಧ ತಿರುಗಿಬಿದ್ರು. ವಿರೋಧ ಪಕ್ಷದಲ್ಲಿರೋರಿಗೂ ಕರೆ ಕೊಟ್ಟರು. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸಿ ಬಿಜೆಪಿ ವಿರುದ್ಧ ಅಸಮಾಧಾನ ಹೊರಹಾಕೋದಕ್ಕೆ ಎಸ್ಡಿಪಿಐನವರು ನಿರ್ಧಾರ ಮಾಡಿದ್ದಾರೆ. ಜಾತ್ರೆಗಳಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ನಿಷೇಧ ವಿಚಾರ ನ್ಯೂಸ್ 18 ಕನ್ನಡಕ್ಕೆ ವಿಶ್ವ ಹಿಂದೂ ಪರಿಷತ್ನ ಕೇಶವ ಹೆಗಡೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಜಾತ್ರೆಗಳಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ನಿಷೇಧ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ 18 ಕನ್ನಡಕ್ಕೆ ವಿಶ್ವ ಹಿಂದೂ ಪರಿಷತ್ನ ಕೇಶವ ಹೆಗಡೆ ಅವರು ರಿಯಾಕ್ಟ್ ಮಾಡಿದ್ದಾರೆ. ಇದು ಸಮಾಜದಲ್ಲಾದ ಪ್ರತಿಕ್ರಿಯಾತ್ಮಕ ಬೆಳವಣಿಗೆ. ಈ ಅಭಿಯಾನದಿಂದ ಮುಸ್ಲಿಮರಿಗೆ ತೊಂದರೆ ಅಂತಿದ್ದಾರೆ. ಮುಸಲ್ಮಾನರಿಗೆ ಧ್ವನಿಯಾದವರು ಇದಕ್ಕೆ ಹೊಣೆ. ಮುಸಲ್ಮಾನರ ನಾಯಕತ್ವ ತೆಗೆದುಕೊಂಡವರು ಇದಕ್ಕೆ ಹೊಣೆ ಅಂದರು ಕೇಶವ ಹೆಗಡೆ. ಮುಸ್ಲಿಂ ಸಮುದಾಯಕ್ಕೆ ಹಲಾಲ್ ಅನಿವಾರ್ಯ ಇರಬಹುದು, ಆದರೆ 85% ಹಿಂದೂ ಸಮುದಾಯಕ್ಕೆ ಹಲಾಲ್ ಅಗತ್ಯ ಇಲ್ಲ. ವಿಶ್ವ ಹಿಂದೂ ಪರಿಷತ್ನ ಕೇಶವ ಹೆಗಡೆ ಅವರ ಪ್ರತಿಕ್ರಿಯೆ. ನಮ್ಮ ವಿರುದ್ಧ ಚಟುವಟಿಕೆ ಮಾಡಿಕೊಂಡು ಸವಾಲು ಹಾಕಲು ಮೂಲಕ ಹಿಂದೂ ಧರ್ಮ ವಿರೋಧಿಸಿ ಅಲ್ಲ ಒಬ್ಬನೇ ಅನ್ನೋರು ನಮ್ಮ ದೇವಸ್ಥಾನದಲ್ಲಿ ವ್ಯಾಪಾರ ಮಾಡಬಾರ್ದು. ಪರೋಕ್ಷವಾಗಿ ಕಾಂಗ್ರೆಸ್ ನಾಯಕರಿಗೆ ತಿರುಗೇಟು ಕೊಟ್ಟರು. ಹಲಾಲ್ ವಿಚಾರದ ಬಗ್ಗೆಯೂ ಕೂಡ ಕೇಶವ ಹೆಗಡೆ ಮಾತಾಡಿದ್ರು. ಒಂದು ಸಮುದಾಯಕ್ಕೆ, ಒಂದು ಮುಸ್ಲಿಂ ಸಮಾಜಕ್ಕೆ ಈ ಹಲಾಲ್ ಅನಿವಾರ್ಯ ಇರ್ಬೋದು, ಆದರೆ ಇಡೀ ಹಿಂದೂ ಸಮಾಜಕ್ಕೆ 85% ಇರ್ತಕ್ಕಂಥ ಹಿಂದೂ ಸಮಾಜಕ್ಕೆ ಈ ಹಲಾಲಿನ ಅವಶ್ಯಕತೆ ಇಲ್ಲ. ಆ ಕಾರಣದಿಂದ ಇದನ್ನು ಎಲ್ಲರ ಮೇಲೆ ಹೇರುವಂಥದ್ದು ಆಗಬಾರ್ದು. ಪ್ರತಿಯೊಬ್ಬರಿಗೂ ಅವರದೇ ಅಂತ ಸ್ವಾತಂತ್ರ್ಯವಾದಂಥ ನಿಲುವಿದೆ. ಹೀಗಾಗಿ ನಾವು ಹಿಂದೂಗಳು ಹಲಾಲ್ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲದೇ ಇರುವಂಥ ಜಟಕಾ ಪದ್ಧತಿಯ ಮಾಂಸಾಹಾರವನ್ನಾಗಲಿ ಅಥವಾ ಯಾವುದೇ ರೀತಿಯಾಗಿರುವಂಥ ಆಹಾರವನ್ನಾಗಲಿ ನಾವು ಬಳಸ್ತೀವಿ. ಹೀಗಾಗಿ ನಮಗೆ ಹಲಾಲ್ ಅನಿವಾರ್ಯ ಇಲ್ಲ ಎನ್ನುವಂಥ ಜಾಗೃತಿ ಸಮಾಜದಲ್ಲಿ ನಿರ್ಮಾಣ ಆಗ್ತಾ ಇದೆ. ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ತಾರಕಕ್ಕೇರ್ತಾ ಇದೆ ಹಲಾಲ್ ಈ ವ್ಯಾಪಾರ ರಾಜಕೀಯ. ಏಪ್ರಿಲ್ 1ನೇ ತಾರೀಕು ರಾಜ್ಯವ್ಯಾಪಿ ಎಸ್ಡಿಪಿಐ ಪ್ರತಿಭಟನೆ ಮಾಡ್ತಿದ್ದಾರೆ. ಒನ್ಸ್ ಅಗೈನ್ ಬ್ರೇಕಿಂಗ್ ನ್ಯೂಸ್. ಎಸ್ಡಿಪಿಐ ಕರೆ ಕೊಟ್ಟಿದ್ದಾರೆ, ನಾಳೆ ರಾಜ್ಯಾದ್ಯಂತ ಅವರು ಪ್ರೊಟೆಸ್ಟ್ ಮಾಡ್ತೀವಿ ಅಂತ. ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಇಂಥ ಆಡಳಿತ ಯಾವ ಸರ್ಕಾರ ಕೊಟ್ಟಿರಲಿಲ್ಲ, ನೀಚ ಅಸಹ್ಯ ಕೋಮು ದ್ವೇಷ ಹರಡಿ ಸಾಮರಸ್ಯ ಕೆಡುತ್ತಿದ್ದಾರೆ ಅಂತ. ಜೊತೆಗೆ ವಿರೋಧ ಪಕ್ಷದವರೆಗೂ ಕೂಡ ರಿಕ್ವೆಸ್ಟ್ ಮಾಡ್ತಿದ್ದಾರೆ, ಕರೆ ಕೊಡ್ತಿದ್ದಾರೆ. JDS ಮತ್ತು ಕಾಂಗ್ರೆಸ್ ಜನರ ಜೊತೆ ಹೋರಾಡಬೇಕು ಅಂತಿದ್ದಾರೆ ಎಸ್ಡಿಪಿಐನವರು. ನಾವು ನಿಮ್ಮ ಈಗೋವನ್ನ ಬಿಟ್ಟು ವಿರೋಧ ಪಕ್ಷಗಳು ತಳಮಟ್ಟದಿಂದ ಹಿಡಿದು ಇದರ ವಿರುದ್ಧ ಹೋರಾಟ ಮಾಡಬೇಕು. ಈ ಅರಾಜಕತೆಯ ವಿರುದ್ಧ, ಈ ತಾರತಮ್ಯ ನೀತಿಯ ವಿರುದ್ಧ ಹೋರಾಡಬೇಕಾಗ್ತದೆ. ಪ್ರತಿಯೊಬ್ಬ MLA ಅಥವಾ MLA ಕ್ಯಾಂಡಿಡೇಟ್ ಆಗಿದ್ದವರು ಈ ಇಶ್ಯೂಗಳನ್ನು ಎತ್ತುಕೊಂಡು ನೀವು ಏನಿವತ್ತು ತಾರತಮ್ಯ ನೀತಿ ಆಗ್ತದೆ, ಅರಾಜಕತೆ ಹೋರಾಟವನ್ನು ಮಾಡಬೇಕಂದ್ರೆ ವಿರೋಧ ಪಕ್ಷಗಳ ಈ ನಿಷ್ಕ್ರಿಯತೆಯನ್ನು ಬಿಟ್ಟು ಸಕ್ರಿಯವಾಗಿ ವಿರೋಧ ಪಕ್ಷಗಳು ಒಟ್ಟಾಗಿ ನೀವು ಎಲ್ಲ ಕೊಂಡು ಸೇರಿಕೊಂಡು ಎಲ್ಲಾ ಜಾತ್ಯತೀತ ಪಕ್ಷಗಳು, ಬಿಜೆಪಿಯನ್ನು ಹೊರತುಪಡಿಸಿದ ಎಲ್ಲಾ ಜಾತ್ಯತೀತ ಪಕ್ಷಗಳು ಒಂದಾಗಿ ಈ ಅರಾಜಕತೆ ವಿರುದ್ಧ, ಈ ತಾರತಮ್ಯ ನೀತಿ ವಿರುದ್ಧ ಹೋರಾಟವನ್ನು ಮಾಡಬೇಕಾಗ್ತದೆ. ಅದರ ನೇತೃತ್ವವನ್ನು ನೀವುಗಳು ವಹಿಸಿಕೊಳ್ಳಿ, ನಾವು ಬೆಂಬಲ ಕೊಡಲಿಕ್ಕೆ ತಯಾರಿದ್ದೀವಿ ಅಂತ ಈ ಸಂದರ್ಭ ಹೇಳ್ತಾ, ಈ ಕರ್ನಾಟಕ ರಾಜ್ಯದಲ್ಲಿ ಈ ಬಿಜೆಪಿ ಸರ್ಕಾರ ನಡೆಸ್ತಾ ಇರುವಂತಹ ಈ ಅರಾಜಕತೆಯ ವಿರುದ್ಧ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ಜವಾಬ್ದಾರಿಯುತ ಪಕ್ಷವಾಗಿ ಸುಮ್ಮನಿರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ರಾಜ್ಯಾದ್ಯಂತ ಏಪ್ರಿಲ್ 1ನೇ ತಾರೀಕು ಈ ರಾಜ್ಯ ಸರ್ಕಾರದ ಅರಾಜಕತೆಯ ವಿರುದ್ಧ ಎಲ್ಲ ಕಡೆ ಹೋರಾಟವನ್ನು ನಾವು ಕೈಗೆತ್ತಿಕೊಂಡಿದ್ದೀವಿ, ಪ್ರತಿಭಟನೆಯನ್ನು ನಾವು ಕೈಗೆತ್ತಿಕೊಂಡಿವಿ ಅಂತ ಹೇಳಿ ತಮ್ಮ ಮಾಧ್ಯಮದ ಮೂಲಕ ಕರ್ನಾಟಕದ ಜನತೆಯನ್ನ ನಾನು ಮತ್ತೊಮ್ಮೆ, ಕರ್ನಾಟಕದ ಪ್ರಜ್ಞಾವಂತ ಜನತೆ ಈ ಒಂದು ಹೋರಾಟಕ್ಕೆ ಕೈ ಜೋಡಿಸಬೇಕು ಅಂತ ಹೇಳಿ ತಮ್ಮ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿಕೊಳ್ತಾರೆ. ನಿಮ್ಮ ಈಗೋವನ್ನ ಬಿಟ್ಟು ವಿರೋಧ ಪಕ್ಷಗಳು ತಳಮಟ್ಟದಿಂದ ಹಿಡಿದು ಇದರ ವಿರುದ್ಧ ಹೋರಾಟ ಮಾಡಬೇಕು. ಈ ಅರಾಜಕತೆಯ ವಿರುದ್ಧ, ಈ ತಾರತಮ್ಯ ನೀತಿಯ ವಿರುದ್ಧ ಹೋರಾಡಬೇಕಾಗ್ತದೆ. ಪ್ರತಿಯೊಬ್ಬ MLA ಅಥವಾ MLA ಕ್ಯಾಂಡಿಡೇಟ್ ಆಗಿದ್ದವರು ಈ ಇಶ್ಯೂಗಳನ್ನು ಎತ್ತುಕೊಂಡು ನೀವು ಏನಿವತ್ತು ತಾರತಮ್ಯ ನೀತಿ ಆಗ್ತದೆ, ಅರಾಜಕತೆ ಹೋರಾಟವನ್ನು ಮಾಡಬೇಕಂದ್ರೆ ವಿರೋಧ ಪಕ್ಷಗಳ ಈ ನಿಷ್ಕ್ರಿಯತೆಯನ್ನು ಬಿಟ್ಟು ಸಕ್ರಿಯವಾಗಿ ವಿರೋಧ ಪಕ್ಷಗಳು ಒಟ್ಟಾಗಿ ನೀವು ಎಲ್ಲ ಕೊಂಡು ಸೇರಿಕೊಂಡು ಎಲ್ಲಾ ಜಾತ್ಯತೀತ ಪಕ್ಷಗಳು,
ಬಿಜೆಪಿಯನ್ನು ಹೊರತುಪಡಿಸಿದ ಎಲ್ಲಾ ಜಾತ್ಯತೀತ ಪಕ್ಷಗಳು ಒಂದಾಗಿ ಈ ಅರಾಜಕತೆ ವಿರುದ್ಧ, ಈ ತಾರತಮ್ಯ ನೀತಿ ವಿರುದ್ಧ ಹೋರಾಟವನ್ನು ಮಾಡಬೇಕಾಗ್ತದೆ. ಅದರ ನೇತೃತ್ವವನ್ನ ನೀವುಗಳು ವಹಿಸಿಕೊಳ್ಳಿ, ನಾವು ಬೆಂಬಲ ಕೊಡ್ಲಿಕ್ಕೆ ತಯಾರಿದ್ದೀವಿ ಅಂತ ಈ ಸಂದರ್ಭ ಹೇಳ್ತಾ, ಈ ಕರ್ನಾಟಕ ರಾಜ್ಯದಲ್ಲಿ ಈ ಬಿಜೆಪಿ ಸರ್ಕಾರ ನಡೆಸ್ತಾ ಇರುವಂತಹ ಈ ಅರಾಜಕತೆಯ ವಿರುದ್ಧ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ಜವಾಬ್ದಾರಿಯುತ ಪಕ್ಷವಾಗಿ ಸುಮ್ಮನಿರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ರಾಜ್ಯಾದ್ಯಂತ ಏಪ್ರಿಲ್ 1ನೇ ತಾರೀಕು ಈ ರಾಜ್ಯ ಸರ್ಕಾರದ ಅರಾಜಕತೆಯ ವಿರುದ್ಧ ಎಲ್ಲ ಕಡೆ ಹೋರಾಟವನ್ನು ನಾವು ಕೈಗೆತ್ತಿಕೊಂಡಿದ್ದೀವಿ, ಪ್ರತಿಭಟನೆಯನ್ನು ನಾವು ಕೈಗೆತ್ತಿಕೊಂಡಿವಿ ಅಂತ ಹೇಳಿ ತಮ್ಮ ಮಾಧ್ಯಮದ ಮೂಲಕ ಕರ್ನಾಟಕದ ಜನತೆಯನ್ನ ನಾನು ಮತ್ತೊಮ್ಮೆ, ಕರ್ನಾಟಕದ ಪ್ರಜ್ಞಾವಂತ ಜನತೆ ಈ ಒಂದು ಹೋರಾಟಕ್ಕೆ ಕೈ ಜೋಡಿಸಬೇಕು ಅಂತ ಹೇಳಿ ತಮ್ಮ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿಕೊಳ್ತಾರೆ. SDPI ನಿಲುವು, SDPI ಪ್ರತಿಭಟನೆಯ ರೂಪುರೇಷು ಎಲ್ಲವನ್ನು ಕೂಡ ಮಾಧ್ಯಮದಲ್ಲಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸ್ತಾ ಇದ್ರು SDPIನವರು. ಏಪ್ರಿಲ್ 1 ಅಂದರೆ ನಾಳೆ, ಸಿಂಪಲ್, ನಾಳೆ ರಾಜ್ಯವ್ಯಾಪಿ SDPIನವರು ಪ್ರತಿಭಟನೆ ಮಾಡ್ತಿದ್ದಾರೆ. BJP ವಿರುದ್ಧ ಹೋರಾಟಕ್ಕೆ ಧುಮುಕಿದ್ದಾರೆ. BJPಯನ್ನು ಹೊರತುಪಡಿಸಿ ಇನ್ನೆಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸಬೇಕು ಅಂತ ಕೇಳ್ತಿದ್ದಾರೆ, ಅರಾಜಕತೆ ಸೃಷ್ಟಿ ಮಾಡ್ತಿದ್ದಾರೆ ಅನ್ನೋದು ಅವರ ಆರೋಪ. ಹಾಗಾಗಿ ಇದರ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ನಾವು ಕೈ ಕಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ನಾವು ಧುಮುಕ್ತೀವಿ, ಹೋರಾಟ ಮಾಡ್ತೀವಿ ಅನ್ನೋದು SDPI ಅವರ ಮಾತು. ಸೊ ನಾಳೆ SDPIನವರು ಇಡೀ ಕರ್ನಾಟಕದಾದ್ಯಂತ ಹೋರಾಟ ಮಾಡೋಕ್ಕೆ ಸಜ್ಜಾಗಿದ್ದಾರೆ. ಏಪ್ರಿಲ್ 1 ನಾಳೆ ಶುಕ್ರವಾರ BJP ವಿರುದ್ಧ ಹೋರಾಟಕ್ಕೆ SDPI ಕರೆ ಕೊಟ್ಟಿದೆ. ಜೊತೆಗೆ ಪ್ರತಿಪಕ್ಷದಲ್ಲಿ ಕೂತಿರೋರು ಕೂಡ ಜನರ ಧ್ವನಿ ಆಗಬೇಕು ಅಂತೆಲ್ಲ ಹೇಳ್ತಿದ್ದಾರೆ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ಅಶ್ವಥ್ ನಾರಾಯಣ್ ಅವರು ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಹೇಳಿ ಸರ್. ಅಶ್ವಥ್ ನಾರಾಯಣ್, ಬಿಜೆಪಿ. ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಾ ಇದೆ ಸರ್. ನಿಮ್ಮ ಮುಖ, ನಿಮ್ಮ ಧ್ವನಿ ನಮ್ಮೆಲ್ಲರಿಗೂ ಪರಿಚಿತ ಸರ್. ಸೊ ಹಾಗಾಗಿ ಅಶ್ವಥ್ ನಾರಾಯಣ್ ಅವ್ರ ಪರಿಚಯ ನಮ್ಮೆಲ್ಲರಿಗೂ ಗೊತ್ತಿದೆ. ಸರ್ ಟೆಲ್ ಮಿ ಸರ್, SDPIನವರು ಈಗ BJP ವಿರುದ್ಧ ಹರಿಹಾಯ್ತಿದ್ದಾರೆ, ನಾವು ಅದ್ರ ವಿರುದ್ಧ ತಿರುಗಿ ಬೀಳ್ತೀವಿ, ಅರಾಜಕತೆ ಸೃಷ್ಟಿ ಮಾಡ್ತಿದ್ದಾರೆ BJP ಅಂತ ಮೆನ್ಷನ್ ಮಾಡಿದ್ರು ಸರ್. ಈ ರಾಜ್ಯದಲ್ಲಿ ಕೆಲವೊಂದು ಸ್ಥಳಗಳಲ್ಲಿ ಕೆಲವೊಂದು ವಿಷಯದ ಬಗ್ಗೆ ಮಾಡಿದ್ದಾರೆ. ಅದು SDPI, PFI ಮತ್ತು CFI ಇವ್ರ ಜೊತೆಯಲ್ಲಿ ಕಾಂಗ್ರೆಸ್ ಮತ್ತೆ ಇವ್ರ ಜೊತೆಗೆ ನಿನ್ನೆ ಈಗ 3 ದಿನದಿಂದೀಚೆಗೆ ಕಾಂಗ್ರೆಸ್ ಇಂದ ಬಿ ಟೀಮ್ ಆಗಿರ್ತಕ್ಕಂಥ ಕೆಲವು ಸಾಹಿತಿಗಳು, ಕಲಾವಿದರುಗಳು ಸೇರ್ಕೊಂಡಿದ್ದಾರೆ. ನಾನು ಇವ್ರ SDPI ಒಂದು ಪ್ರಶ್ನೆಯನ್ನ ನಾನು ಕೇಳ್ತೀನಿ. ಕಳೆದ ತಿಂಗಳು ಮೀನನ್ನ ಬಾಯ್ಕಾಟ್ ಮಾಡೋರು, ಮೀನು ವ್ಯಾಪಾರ ಮಾಡ್ತಾ ಇದ್ದಂತ ಮಹಿಳೆಯರ ವ್ಯಾಪಾರ ಮಾಡ್ತಾ ಇದ್ದಂತ ಮೀನನ್ನ ಬಾಯ್ಕಾಟ್ ಮಾಡಿದ್ಯಾರು? ಗೊಂಗಳ್ಳಿನಲ್ಲಿ ಮೀನಿನ ಬೈಕಾಟ್, ಹಿಂದೂ ಮಹಿಳೆಯರ ಹತ್ರ ಮೀನನ್ನ ಖರೀದಿ ಮಾಡಬಾರ್ದು ಅಂತ ಬೈಕಾಟ್ ಮಾಡಿದಾಗ SDPIನವ್ರು ಏನ್ ಮಾಡ್ತಾ ಇದ್ರು ಅವತ್ತು ಹೇಳ್ಬೋದಾಗಿತ್ತಲ್ವಾ? ಮೊದ್ಲು ಇದನ್ನ ವಿಷ ಬೀಜ ಬಿತ್ತದಂತವ್ರು ಯಾರು? ಯಾವ ಸಮಾಜದವ್ರು, ಯಾವ ಧರ್ಮದವರು? ನಾವ್ ಯಾವತ್ತಾರು ಈ ತರದ ವಿಚಾರಕ್ಕೆ ಇದುವರೆಗೂ ಸಹ ಯಾರು ಇಳಿದಿರ್ಲಿಲ್ಲ. ಆದ್ರೆ ಎಲ್ಲವೂ ಸಹ ಇವು ತೋರ್ಸ್ಕೊಟ್ಟಂತವ್ರು ಕಾಂಗ್ರೆಸ್ನವರು ಮತ್ತು ಈ SDPIನವರು. ಇವತ್ತು ಅರ್ಶಿನ ಕೊಲೆ ಆಯ್ತು, ಇದಕ್ಕೆ ಕಾರಣ ಯಾರು? ಎಲ್ಲವೂ ಈ ಹಿಜಾಬ್ ಅನ್ನತಕ್ಕಂಥ ವಿಷಯವನ್ನ ಮುಂದೆ ಇಟ್ಕೊಂಡು ಸಮಾಜದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ಕೊಲೆಗಳನ್ನ ಮಾಡ್ತಕ್ಕಂಥದ್ದು ಈ ಮಟ್ಟಕ್ಕೆ ಇಳಿದಿದ್ದಾರೆ SDPIನವರು. ಇವ್ರ ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಹೋರಾಟ ಮಾಡ್ಕೊಂಡ್ ಬರ್ತದೆ. ಅವ್ರನ್ನ ಬ್ಯಾನ್ ಮಾಡಬೇಕು ಅನ್ನತಕ್ಕಂಥದ್ದು ಸಾಮಾನ್ಯ ಜನ, ನಾವ್ಯಾರು ಹೇಳ್ಕೊಟ್ಟಿಲ್ಲ ಜನತೆಗೆ. ಬಿಜೆಪಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಇದ್ರ ವಿರುದ್ಧ ತಿರುಗಿ ಬಿದ್ದಿದ್ರು ಸರ್, BJP ವಿರುದ್ಧ. ಅಂದ್ರೆ ಸರ್ಕಾರ ಏನ್ ಮಾಡ್ತಿದೆ ಅಂತೆಲ್ಲ ಗಂಡಸ್ತಾನ ಎಲ್ಲ ಪ್ರಶ್ನೆ ಮಾಡ್ಬಿಟ್ರು ಸರ್ ಅವರು. ಇಲ್ಲ ನೋಡಿ, ಸರ್ಕಾರ ಏನನ್ನ ಕ್ಯಾಂಪೇನ್ ಮಾಡ್ತಾ ಇದೆಯಾ, ಎಲ್ಲರೂ ಬಾಯ್ಕಾಟ್ ಮಾಡಿ ಮುಸ್ಲಿಂ ಅಂಗಡಿಗಳಿಗೆ ಯಾರು ಹೋಗ್ಬಾರ್ದು, ಖರೀದಿ ಮಾಡಬಾರ್ದು, ಸರ್ಕಾರ ಏನನ್ನ ಪ್ರಚೋದನೆ ಮಾಡ್ತದೆ ಹೇಳ್ತಾ ಇದೆಯಾ? ಒಬ್ಬ ರಾಜ್ಯದ ಮಾಜಿ ಮುಖ್ಯಮಂತ್ರಿ, ಇದು ತಾನಾಗ್ತಾನೆ ಜನಗಳ ಮನಸ್ಸಿಗೆ ಬಂದಿರತಕ್ಕಂಥದ್ದು. ಬರೋದಕ್ಕೆ ಕಾರಣ ಏನು? ನೀವು ಸಾರ್ವಜನಿಕರು ಹೇಳ್ದಂಗೂ ಕೇಳೋದಿಲ್ಲ, ಸರ್ಕಾರ ಹೇಳ್ದಂಗೂ ಕೇಳೋದಿಲ್ಲ, ಕಾನೂನಿಗೂ ಬೆಲೆ ಕೊಡೋದಿಲ್ಲ. ಹೈಕೋರ್ಟ್ ಆದೇಶ ಕೊಟ್ಟಿದ್ದನ್ನ ವಿರುದ್ಧವಾಗಿ ನೀವು ಮತ್ತೆ ನಾವು ಹಿಜಾಬ್ ಹಾಕೊಂಡು ಕಾಲೇಜ್ಗೆ ಹೋಗ್ತೀವಿ, ನಮ್ಗೆ ನಮ್ ಧರ್ಮನೇ ಮುಖ್ಯ ಹೊರತು ನಮ್ಗೆ ಎಕ್ಸಾಮ್ ಮುಖ್ಯ ಅಲ್ಲ ಅಂತಕ್ಕಂಥದ್ದು ತೋರಿಸ್ತಾರೆ. ಅಂದ್ರೆ 6 ಜನ ಮಕ್ಕಳಿಂದ ಇವತ್ತು ಇಡೀ ದೇಶ ನೋಡೋ ರೀತಿ ಆಯ್ತಲ್ಲ ಸರ್. 6 ಜನ ಸ್ಟೂಡೆಂಟ್ಗಳಿಂದ. ಜೊತೆ ನಿಮ್ಮ ರಿಯಾಕ್ಷನ್ ನಮ್ಗೆ ಹಂಚ್ಕೊಂಡಿದ್ದಕ್ಕೆ ಐ ಜಸ್ಟ್ ಮೂವ್ ಆನ್, ಬಿಕಾಸ್ ತುಂಬಾ ಜನ ಲೈನಲ್ಲಿ ಮಾತಾಡೋಕೆ ಅಂತ ನಾವು ಕರೆ ಮಾಡಿದ್ದೀವಿ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಭಾರತೀಯ ಜನತಾ ಪಕ್ಷದ ವಕ್ತಾರೆ, ಅಫ್ಕೋರ್ಸ್ ಅವ್ರ ನಟಿಯೂ ಹೌದು, ಮಾಳವಿಕಾ ಅವಿನಾಶ್ ಅವರು. ಮೇಡಮ್ ನಮಸ್ಕಾರ. ನಮಸ್ಕಾರ. BJP ಹರಾಜಕತೆಯನ್ನ ಸಮಾಜದಲ್ಲಿ ಸೃಷ್ಟಿ ಮಾಡ್ತಿದೆ, SDPIನವರ ಸ್ಟ್ರೈಟ್ ಆರೋಪ ನಿಮ್ಮ ಮೇಲೆ. ನಂಬರ್ 2,
HD ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿಗಳು ಸರ್ಕಾರದ ಮುಖ್ಯಮಂತ್ರಿಗಳ ಗಂಡಸ್ತನ ಪ್ರಶ್ನೆ ಮಾಡಿದ್ರು. ಏನ್ ಮಾಡ್ತಿದೆ, ಇದುವರೆಗೆ ಬಂದಿರೋದ್ರಲ್ಲಿ ನಾವು ಜೀವಂತವಾಗಿಲ್ವಾ, ತಿಂದು ಬದುಕ್ತಿಲ್ವಾ ನಾವು ಅಂತ ಪ್ರಶ್ನೆ ಮಾಡ್ತಾರೆ. ನೋಡಿ, ಮಾತಿಗೆ ಪ್ರತ್ಯುತ್ತರ ಕೊಡುವಂತಹ ಸಂದರ್ಭ ಅಲ್ಲ ಇದು. ಕುಮಾರಸ್ವಾಮಿ ಅವರ ಮಾತಿಗೆ ಪ್ರತ್ಯುತ್ತರ ಕೊಡುವಂತಹ ಸಂದರ್ಭ ಅಲ್ಲ. ಸರ್ಕಾರ ಯಾವುದೇ ನಿಲುವನ್ನ ಪ್ರತಿಪಾದಿಸಿದೆ. ಸರ್ಕಾರ ಹೇಳಿದ್ಯಾ ಈ ತರದ ಮಾಂಸ ನಮ್ಗೆ ಒಪ್ಪಿಗೆ ಇದೆ, ಸರ್ಕಾರಕ್ಕೆ ಈ ತರದವ್ರಿಗೆ ಅವಕಾಶ ಇರುತ್ತೆ, ಈ ತರದವ್ರಿಗೆ ಅವಕಾಶ ಇರೋದಿಲ್ಲ ಅಂತ ಸರ್ಕಾರ ಏನಾದ್ರು ನಿಲುವನ್ನ ತೆಗೆದುಕೊಂಡಿದ್ಯಾ? ಇಲ್ಲ. ಪ್ರತ್ಯೇಕವಾಗಿ ಕೆಲವೊಂದು ಹಿಂದೂ ಸಂಘಟನೆಗಳು ನಮಗೆ ಈ ತರದ ವಿಚಾರದಲ್ಲಿ ಆಪತ್ತಿದೆ, ಈ ಒತ್ತಡಕ್ಕೂ ಬರ್ತಾ ಇರೋದ್ರಿಂದ ಹಲಾಲ್ ಮಾಂಸವನ್ನ ನಾವು ಖರೀದಿ ಮಾಡೋದಿಲ್ಲ, ಸೇವಿಸೋದಿಲ್ಲ ಅನ್ನುವಂತಹ ಈ ಕೂಗನ್ನ ಕೆಲವೊಂದು ಸಂಘಟನೆಗಳು ಎಬ್ಬಿಸಿದೆ. ಸರ್ಕಾರದ್ದೇನು ಇದರಲ್ಲಿ ನಿಲುವಿಲ್ಲ. ಇದು ಅವರವರ ವೈಯಕ್ತಿಕ ವಿಚಾರ. ಮತ್ತೆ ಹೇಗೆ ಹಲಾಲ್ ಮಾಂಸವನ್ನ ಮಾರೋದಿಕ್ಕೆ ಕೆಲವರಿಗೆ ಸ್ವಾತಂತ್ರ್ಯ ಇದೆಯೋ ಅದೇ ರೀತಿಯಾಗಿ ಬೇಡ ಅಂತ ಹೇಳೋರ್ಗೂ ಸ್ವಾತಂತ್ರ್ಯ ಇದೆ ಅಲ್ವಾ? ತೆರೆದು ಮಾರುಕಟ್ಟೆ ಆದ್ರೆ ಸರ್ಕಾರ ಕೊಡ್ತಾ ಇದೆ ಅಲ್ಲ, ಈ ಕಮ್ಯುನಲ್ ಆಗೋದಕ್ಕೆ ಆಗ್ಬಿಡುತ್ತೇನೋ ಅನ್ನೋ ಆಯಾಮದಲ್ಲಿ ತುಂಬಾ ಜನ ಕ್ವಶನ್ ಮಾಡ್ತಿದಾರಲ್ಲ, ಇನ್ಕ್ಲೂಡಿಂಗ್ ಕಿರಣ್ ಮಜುಮ್ದಾರ್ ಶಾ ಅವರಿಂದ ಹಿಡಿದು. ಸೊ ಹಾಗಾಗಿ ಎಲ್ಲರೂ ಕನ್ಸರ್ನು, ಎಲ್ಲರೂ ಸಮಾಜದ ಹಿತಚಿಂತನೆ ಮಾಡೋ ದೃಷ್ಟಿಯಲ್ಲಿ ಮಾತಾಡ್ತಿದ್ದಾರೆ. ಅಲ್ರಿ, ಸಮಾಜದ ಹಿತಚಿಂತನೆ ಕೆಲವರಿಗೆ ಮಾತ್ರ ಇರುತ್ತಾ ಅಥವಾ ಎಲ್ರಿಗೂ ಇರ್ಬೇಕಾ? ಎಲ್ರಿಗೂ ಇರ್ಬೇಕು. ಹೈಕೋರ್ಟ್ ಆದೇಶ ಕೊಡುತ್ತೆ, ಹಿಜಾಬು ಧರಿಸೋ ಹಾಗಿಲ್ಲ, ಹಿಜಾಬು ಇಸ್ಲಾಂನ ಎಸೆನ್ಷಿಯಲ್ ಪಾರ್ಟ್ ಅಲ್ಲ, ಹಾಗಾಗಿ ಶಾಲೆಗೆ ಹೋಗಿ ಎಕ್ಸಾಮ್ ಬರೀರಿ ಅಂತ ಹೈಕೋರ್ಟ್ ಹೇಳುತ್ತೆ. ಈ SDPI CFI ತರ ಸಂಘಟನೆಗಳು ಏನ್ ಮಾಡ್ತಾರೆ? ಓ, ಹೈಕೋರ್ಟ್ ಹೇಳಿದ್ದನ್ನ ನಾವು ಕೇಳೋದಿಲ್ಲ, ನಾವು ಹಿಜಾಬ್ ಹಾಕೊಂಡೆ ಎಕ್ಸಾಮ್ ಬರೆಯಲ್ಲ ಅಂತಾರೆ. ನಷ್ಟ ಇವ್ರಿಗಲ್ಲ, ನಷ್ಟ ಆಗೋದು ಆ ಹೆಣ್ಮಕ್ಳಿಗೆ. ಯಾರನ್ನ ಶಾಲೆಗೆ ಹೋಗಕ್ಕೆ ಇವ್ರು ಬಿಡ್ತಾ ಇಲ್ವೋ ಆ ಹೆಣ್ಮಕ್ಳಿಗೆ ನಷ್ಟ ಆಗ್ತಾ ಇದೆ. ಅವ್ರಿಗೆ ಶಿಕ್ಷಣ ಸಿಗೋದಿಲ್ಲ. ಶಿಕ್ಷಣ ಸಿಗದೆ ಇದ್ರೆ ಹಿಜಾಬ್ ಹಾಕೋಬೇಕೋ ಬೇಡವೋ ಅನ್ನೋ ತೀರ್ಮಾನ ತೆಗೆದುಕೊಳ್ಳೋ ಅವ್ರಿಗೆ ಆ ಪ್ರಜ್ಞೆನೇ ಬರೋದಿಲ್ಲ. ಹಾಗಾಗಿ ಇದರಲ್ಲಿ ರಾಜಕಾರಣ ಮಾಡ್ತಾ ಇರೋದು SDPI CFI ಈ ತರದ ಸಂಘಟನೆಗಳೇ ವಿನಃ ಸರ್ಕಾರ ಏನ್ ಮಾಡಕ್ಕಾಗತ್ತೆ? ಸರ್ಕಾರ ಎಲ್ಲಾದ್ರೂ ಹೇಳಿದ್ಯಾ ಹಲಾಲ್ ಮಾಂಸದ ವಿರುದ್ಧ ನಾವು ಇದ್ದೀವಿ ಅಂತ? ಬಟ್ ಸರ್ಕಾರ ಮಧ್ಯಪ್ರವೇಶ ಮಾಡ್ತಿಲ್ಲ. ಇದೊಂಥರ ಅರಾಜಕತೆ ಸೃಷ್ಟಿ ಮಾಡುತ್ತಾ ಮುಂದುಕ್ತಾ ಇದೆ, ಧರ್ಮಗಳ ನಡುವೆ ಕೋಮು ಸೌಹಾರ್ದತೆ ಕೆಡ್ತಾ ಇದೆ ಅಂತ ಮಾತಾಡ್ತಿದ್ದಾರೆ. ಸರ್ಕಾರ ಏನ್ ಮಾಡ್ಬೇಕು ಅಂತೀರಿ? ಈಗ ತಗೊಳಕ್ ಇಷ್ಟ ಇಲ್ದೇ ಇರೋರು ತಗೊಳೋದಿಲ್ಲ ಕಣ್ರಿ ಹಲಾಲ್ ಮಾಂಸನ. ಸರ್ಕಾರ ಒಬ್ಬೊಬ್ಬರೇ ಮನೆಗೆ ಹೋಗಿ ಮನವಿ ಮಾಡ್ಕೋಬೇಕಾ ದಯವಿಟ್ಟು ತಗೊಳ್ಳಿ ಅಂತ? ಏನ್ ಮಾಡ್ಬೇಕು ಸರ್ಕಾರ? ನಾಳೆ ರಾಜ್ಯಾದ್ಯಂತ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಮೇಡಮ್ SDPIನವರು. ನಾನ್ ಒಂದ್ ಹೇಳ, SDPI ರಾಜಕೀಯ ಆದಾಯವನ್ನ ಹುಡುಕೋತಾ ಇದೆ. ಅವ್ರಿಗೆ ಆ ಕಾಪುದಲ್ಲಿ ಲೋಕಲ್ ಚುನಾವಣೆಯಲ್ಲಿ ಒಂದ್ ಸ್ವಲ್ಪ ಗೆಲುವು ಸಿಕ್ಕಿದೆ. ಆ ಗೆಲುವನ್ನ ವಿಸ್ತರಿಸ್ಕೊಳ್ಳೋದಕ್ಕೆ SDPI ರಾಜಕಾರಣ ಮಾಡ್ತಾ ಇದೆ. ಪ್ರತಿಯೊಂದು ವಿಚಾರದಲ್ಲೂ ಹೈಕೋರ್ಟ್ ಆದೇಶ ಕೊಟ್ರು ಅದನ್ನ ನಾವು ಪಾಲಿಸೋದಿಲ್ಲ. ಈಗ ಈ ವಿಚಾರನ ಇಟ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ ಅಷ್ಟೇ. ಇದು SDPI ತನ್ನ ರಾಜಕೀಯ ನಿಲುವನ್ನ ಸೃಷ್ಟಿ ಮಾಡ್ಕೊಳ್ಳೋದಕ್ಕಾಗಿ ಮತ್ತು ತನ್ನ ರಾಜಕೀಯ ಆದಾಯವನ್ನ ಹುಡುಕೊಳ್ಳೋದಕ್ಕಾಗಿ ಮಾಡ್ತಾ ಇರುವಂತಹ ರಾಜಕಾರಣ, ಮತೀಯ ರಾಜಕಾರಣ. ಇದಕ್ಕೆ ಶ್ರೀಯುತ ಕುಮಾರಸ್ವಾಮಿ ತರದವರು, ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು ತುತ್ತಾಗ್ತಾರೆ ಅಂದ್ರೆ ನನಗೆ ಆಶ್ಚರ್ಯ ಆಗುತ್ತೆ. ಇದೇನಿದು ಅಂದ್ರೆ ಪೊಲಿಟಿಕಲಿ ಇನ್ಯಾರೋ ಬೆಳೆ ಬೆಳೆಸ್ಕೊಳಕ್ ನೋಡ್ತಿದಾರಾ? ಯಾರ್ದು ಏನ್ ಸಮಸ್ಯೆ ಹಂಗಾರೆ? ಎಲ್ಲೋ ಶುರುವಾಗಿದ್ದು ಎಲ್ಲೋ ಹೋಗ್ತಾ ಇದೆಯಲ್ಲ ಈಗ. ಅಲ್ಲ, ಪೊಲಿಟಿಕಲಿ ಬೆಳೆ ಬೇಯಿಸ್ಕೊಳ್ಳೋದೇ ಇದು. SDPI ಪೊಲಿಟಿಕಲ್ ಬೆಳೆ ಬೆಳೆಸ್ಕೋತಾ ಇದೆ. ಈ ಮಧ್ಯೆ ಬೇರೆ ಪಕ್ಷಗಳು ಅಯ್ಯೋ ನಮ್ ಸರ್ದಿ ಎಲ್ಲಿ ಬಿಟ್ಟು ಹೋಗುತ್ತೋ ಅಂತ ಅವರು ಪೊಲಿಟಿಕಲ್ ಬೆಳೆ ಬೇಯಿಸ್ಕೋತಾ ಇದಾರೆ ಅಷ್ಟೇ. ಇದೊಂದು ಸರ್ಕಾರ ಏನ್ ಮಾಡಕ್ಕಾಗುತ್ತೆ? ತುಂಬಾ ತಿಂಗಳಾದ್ಮೇಲೆ ವಿರುದ್ಧ ಹಿಜಾಬ್ ಹಾಕೊಳ್ಳಿ ಅಂತ ಹೇಳ್ಬೇಕಾ ಸರ್ಕಾರ? ಅಲ್ಲಲ್ಲ, ತುಂಬಾ ತಿಂಗಳಾದ್ಮೇಲೆ ಸರ್ಕಾರದ ಆದೇಶನ ಅಲ್ಲ, ನಾವು ತುಂಬಾ ತಿಂಗಳಾದ್ಮೇಲೆ ನೋಡಿದ್ವಿ HD ಕುಮಾರಸ್ವಾಮಿ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೇನೆ ಇವತ್ತು. ಅವ್ರಿಷ್ಟ ರೀ, ಕೋಪ ಮಾಡ್ಕೊಳ್ಳೋದು ಬಿಡೋದು ಅವ್ರಿಷ್ಟ. ಯಾವ್ದಕ್ ಮಾಡ್ಕೋತಾ ಇದಾರೆ ಅಂತ ಅವರು ಒಂದ್ಸತಿ ಆಲೋಚನೆ ಸರ್ಕಾರದ ಮೇಲ್ ಮಾಡ್ಕೊಂಡ್ರು, ಸರ್ಕಾರದ ನಡೆ ಮೇಲ್ ಮಾಡ್ಕೊಂಡ್ರು. ಸರ್ಕಾರ ಏನ್ ಮಾಡ್ಬೇಕು ಅಂತ ಅವರ ಸಜೆಷನ್ ಹೋಗ್ಲಿ. ಅವರು ಹಿರಿಯರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಏನ್ ಮಾಡ್ಬೇಕಂತೆ ಸರ್ಕಾರ? ಹೋಗಿ ಮನವಿ ಮಾಡ್ಕೋಬೇಕಾ? ಮುಖ್ಯಮಂತ್ರಿಗಳು ಕೈ ಕಟ್ಕೊಂಡು ಕೂತಿದ್ದಾರೆ, ಬಗೆಹರಿಸಬೇಕಿದೆನಾ? ಏನ್ ಮಾಡ್ಬೇಕು ಮುಖ್ಯಮಂತ್ರಿಗಳು? ಅಲ್ಲರಿ, ಕೆಲವು ಸಂಘಟನೆಗಳು ಕರೆ ಕೊಟ್ರೆ ಮುಖ್ಯಮಂತ್ರಿ ಏನ್ ಮಾಡ್ತಾರೆ? ಲೆಟ್ಸ್ ಸಿ ಮೇಡಮ್ ಅವ್ರು ಏನೇನು ಹೇಳ್ತಾರೆ ಅಂತ ನಾವು ಕಾದ್ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ. ಇದು ಮಾಳವಿಕಾ ಅವಿನಾಶ್ ಅವರು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡ್ರು.
ಮಣಿಪಾಲ್ ಗ್ಲೋಬಲ್ ಎಜುಕೇಶನ್, ಮಣಿಪಾಲ್ ವಿಶ್ವವಿದ್ಯಾಲಯದ ಚೇರ್ಮನ್ ನಮ್ಮ ಜೊತೆ ಈಗ ಲೈವ್ ಜಾಯಿನ್ ಆಗ್ತಿದ್ದಾರೆ. ಲೆಟ್ಸ್ ಸಿ, ಅವರ ಇನ್ಪುಟ್ ಕೇಳೋದಕ್ಕೆ ನಾನು ಕೂಡ ಕಾಯ್ತಾ ಇದ್ದೀನಿ. ಪದ್ಮಶ್ರೀ ಟಿವಿ ಮೋಹನ್ ದಾಸ್ ಪೈ ಅವರು, ಸರ್ ನಮಸ್ಕಾರ, ಗುಡ್ ಆಫ್ಟರ್ನೂನ್. ನಮಸ್ಕಾರ. ಕೆಲವೇ ಹೊತ್ತಿನ ಮುಂಚೆ ಕಿರಣ್ ಮಜುಮ್ದಾರ್ ಶಾ ಅವರೊಂದು ಟ್ವೀಟ್ ಮಾಡಿದ್ರು, ಎಲ್ಲೋ ಒಂದು ಕಡೆ ಈ ITBT ಸೆಕ್ಟರ್ಗಳಲ್ಲಿ ಕಮ್ಯುನಲ್ ಆಗೋದ್ರೆ ಎಷ್ಟು ದೊಡ್ಡ ಮಟ್ಟಕ್ಕೆ ಗ್ಲೋಬಲಿ ಲೀಡರ್ಶಿಪ್ಗೆ ಎಫೆಕ್ಟ್ ಬೀಳುತ್ತೆ, ದಯವಿಟ್ಟು ಗಮನ ಹರಿಸಬೇಕು ಅಂತ ಮುಖ್ಯಮಂತ್ರಿಗಳನ್ನ ಟ್ಯಾಗ್ ಮಾಡಿ ಒಂದು ಟ್ವೀಟ್ ಮಾಡಿದ್ದಾರೆ ಸರ್. ಈ ಕ್ಷಣದಲ್ಲಿ ಇದು ಎಷ್ಟು ದೊಡ್ಡ ಮಟ್ಟ ಕನ್ಸರ್ನ್ ಅಂತ ನಿಮ್ಮ ಪ್ರಕಾರ ಅನ್ಸುತ್ತೆ ಸರ್? ನೋಡಿ, ITBT ಅಲ್ಲಿ ಏನು ಕಮ್ಯುನಲ್ ಎಲಿಮೆಂಟ್ಸ್ ಇಲ್ಲ, ನಮ್ ಸ್ಟೇಟ್ ಅಲ್ಲೂ ಏನು ಕಮ್ಯುನಲ್ ಇವೆಂಟ್ಸ್ ಇಲ್ಲ. ಸುಮ್ನೆ ನಾವು ಎಕ್ಸಾಜರೇಟ್ ಮಾಡಬಾರ್ದು. ಏನಾಗಿದೆ, ಸೌತ್ ಕೇಂದ್ರದಲ್ಲಿ ಆ PFI ಬಂದ್ಬಿಟ್ಟು ಹಿಂದಿನ 3 ವರ್ಷದಿಂದ ಕಮ್ಯುನಲ್ ಡಿಸಾರ್ಮನಿ ಮಾಡ್ತಾ ಇದ್ದಾರೆ. ಆ ಹಿಜಾಬ್ ಇನ್ಸಿಡೆಂಟ್ ಅವರು ಪ್ರವೋಕ್ ಮಾಡಿದ್ರು, ಕೋರ್ಟಿಗೆ ಹೋಯ್ತು, ಕೋರ್ಟ್ ಹೇಳಿದ್ರು ಹಿಜಾಬ್ ಸ್ಕೂಲ್ ಅಲ್ಲಿ ಹಾಕ್ಬಾರ್ದು ಅಂತ. ಹೌದು, ನಾವು ಕೋರ್ಟ್ ಆರ್ಡರ್ ಫಾಲೋ ಮಾಡಲ್ಲ ಅಂತ ಅವ್ರು ಹೇಳ್ತಾರೆ, ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಪ್ರೊಟೆಸ್ಟ್ ಬೇಕಾದ್ರೆ ಮಾಡ್ಲಿ, ಅವ್ರ ರೈಟ್. ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ, ಸುಪ್ರೀಂ ಕೋರ್ಟ್ ಡಿಸಿಷನ್ ಕೊಡ್ಲಿ. ಇವಾಗ ಏನಾಗಿದೆ, ಆ ಹಿಜಾಬ್ ಡಿಸಿಷನ್ ಬಂದ್ಮೇಲೆ ಅವರು ಸೌತ್ ಕೇಂದ್ರದಲ್ಲಿ ಒಂದು ಬಂದ್ ಮಾಡಿದ್ರು. ಬಂದ್ ಮಾಡಿದಾಗ ಮುಸಲ್ಮಾನ್ ಟ್ರೇಡರ್ಸ್ ದೇವಾಲಯ ಜಮೀನ್ ಒಳಗಿದ್ದಾಗ ಅವರು ಬಂದಲ್ಲಿ ಕ್ಲೋಸ್ ಮಾಡಿದ್ರು. ಆ ಕ್ಲೋಸ್ ಮಾಡಿದ್ದಕ್ಕೆ ಜನರಿಗೆ ಕೋಪ ಬಂತು. ನೋಡಿ, ನಮ್ದು ದೇವಾಲಯ ಒಳಗಿದೆ, ನೀವೆಲ್ಲ ನಿಮ್ದು ರಿಲಿಜನ್ ತಗೊಂಡ್ಬಿಟ್ಟು ಕ್ಲೋಸ್ ಮಾಡಬಾರ್ದು ಅಂತ ಕೋಪ ಇತ್ತು. ಅದಕ್ಕೆ ಇವಾಗ ಜಾತ್ರೆ ಆದ್ರೆ ಟೆಂಪಲ್ ಕಮಿಟೀಸ್ ಅವ್ರು ಹೇಳಿದ್ರು, ನಾವು ಬೇರೆಯವ್ರಿಗೆ ನಾವು ಜಾಗ, ನಮ್ ಟೆಂಪಲ್ ಪ್ರಾಪರ್ಟಿ ಒಳಗೆ ಜಾಗ ಕೊಡಲ್ಲ. ಅದಕ್ಕೆ ಇವರೆಲ್ಲ ಹೇಳಿದ್ರು ಹೆಂಗ್ ಮಾಡ್ತೀರಾ ಅಂತ. ಅದು ನ್ಯಾಯ ಇದೆ, 20 ವರ್ಷ ಕೂಡ ಒಂದು ನ್ಯಾಯ ಇತ್ತು, ನ್ಯಾಯ ಇಶ್ಯೂ ಮಾಡಿದ್ದಾರೆ. ಅಲ್ಲಿ ಯಾವ ಟೆಂಪಲ್ ಲ್ಯಾಂಡ್ ಇದ್ರು ಬೇರೆ ಅಲ್ಲಿ ಯಾರಿಗೆ ಕೊಡ್ಬೇಕು ಯಾರಿಗೆ ಕೊಡ್ಬಾರ್ದು ಅವ್ರ ಇಷ್ಟ. ಇವಾಗ ಚರ್ಚ್ ಒಳಗೆ ನಾವು ಅಂಗಡಿ ಹಾಕ್ಬೇಕಂತ ಅವ್ರು ಏನಾದ್ರು ಹೇಳಿದ್ರೆ, ಅವ್ರು ನಾವು ಕ್ರಿಶ್ಚಿಯನ್ಸಿಗೆ ಮಾತ್ರ ಕೊಡ್ತೀವಂತ ನೀವೇನ ಪ್ರೊಟೆಸ್ಟ್ ಮಾಡಕ್ಕಾಗತ್ತಾ? ಇವಾಗ ಮಾಸ್ಕ್ ಒಳಗೆ ನಾವು ಮುಸ್ಲಿಂ ಮಾತ್ರ ಕೊಡ್ತೀವಿ ಅಂತ ನೀವೇನ ಪ್ರೊಟೆಸ್ಟ್ ಮಾಡಕ್ಕಾಗತ್ತಾ? ಅವ್ರ ಇಷ್ಟ ಅದು. ಯಾರು ಬಂದ್ರು ಅವ್ರ ಇಷ್ಟ. ಅದ ಮೇಲೆ ಇವಾಗೆಲ್ಲ ಜಗಳ ಮಾಡ್ತಾ ಇದಾರೆ. ಅದಕ್ಕೆ ನನ್ ವಿಷಯ ಏನಂದ್ರೆ, ಸೌತ್ ಕೇಂದ್ರ ಇಲ್ಲಿ ಎಲ್ಲಾರು ಒಟ್ಟಿಗೆ ಆಗ್ಬಿಟ್ಟು ಚರ್ಚೆ ಮಾಡ್ಬಿಟ್ಟು ಇದು ಸರಿ ಮಾಡ್ಬೇಕು, ಮುಂದೆ ಏನ್ ಮಾಡ್ಬೇಕು, ಹೆಂಗ್ ಕೆಲಸ ಮಾಡ್ಬೇಕು, ಒಟ್ಟಿಗೆ ಕೆಲಸ ಮಾಡ್ಬೇಕು ಅಂತ ಮಾಡ್ಬೇಕು. ನಿಮ್ ಪ್ರಕಾರ ಯಾರು ಲೀಡ್ ತಗೋಬೇಕು ಮತ್ತು ಯಾರ್ಯಾರು ಕೂತ್ ಮಾತಾಡಿದ್ರೆ ಬಗೆಹರಿಯುತ್ತೆ ಅಂತ ಅನ್ಸುತ್ತೆ ಸರ್? ಲೀಡ್ ತಗೊಬೇಕಂದ್ರೆ ನಮ್ MLAs ಎಲ್ಲ ಒಟ್ಟಿಗೆ ಮಾಡ್ಬಿಟ್ಟು ಲೀಡ್ ತಗೊಬೇಕು. ನಮ್ ಚೀಫ್ ಮಿನಿಸ್ಟರ್ ಅವ್ರಿಗೆಲ್ಲ ಹೇಳ್ಬೇಕು, ನೀವೆಲ್ಲ ಒಟ್ಟಿಗೆ ಆಗ್ಬಿಟ್ಟು ಮಾತಾಡಿ, ಈ ತರ ಮಾಡಬೇಡಿ. ಹಿಂದೂ ಟೆಂಪಲ್ ಒಳಗೆ ಟೆಂಪಲ್ ಕಮಿಟಿ ನಾವ್ ಹಿಂದೂಗೆ ಕೊಡ್ತೀವಿ ಅಂತ ನೀವೆಲ್ಲ ಕ್ವಶನ್ ಮಾಡಕ್ ಆಗಲ್ಲ. ನಾಳೆ ಮಾಸ್ಕ್ ಮಾಡದೆ ಕ್ವಶನ್ ಮಾಡ್ತೀರಾ ನಿಮ್ ಮೀಡಿಯಲ್ಲಿ? ನಿಮ್ಗೆ ಯಾರು ಧೈರ್ಯ ಇಲ್ಲ ಮಾಸ್ಕ್ ಮಾಡಕ್ಕೆ, ಚರ್ಚೆಗೆ ಮಾಡಕ್ಕೆ. ಹಿಂದೂಗೆನೋ ನೀವು ಮಾಡ್ತೀರಾ, ಅವ್ರ ಇಷ್ಟ ಅದು. ಅದಕ್ಕೆ ಮುಂದೆ ನಾವ್ ಏನ್ ಮಾಡ್ಬೇಕು ಅಂತೆಲ್ಲ ಕೂತು ಚರ್ಚೆ ಮಾಡಿ ಸೆಟಲ್ ಮಾಡ್ಬೇಕು. ಅದೇನ್ ದೊಡ್ಡ ವಿಷಯ ಅಲ್ಲ. ಅದೆಲ್ಲ ಏನೋದು ಎಲ್ಲ ಕಮ್ಯುನಲ್ ಆಗ್ತಾ ಇದೆ, ಎಲ್ಲ ಆಗ್ತಾ ಇದು PFI ಮಾಡೋದು. ನಾನು ಏನೋ ಕೇಳಿದೆ, PFI ಏನೋ ಬಂದ್ ಗಿಂದು ಏನೋ ಮಾಡ್ತಾ ಇದಾರೆ. SDPI ನವರು ನಾಳೆ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಿದ್ದಾರೆ ಸರ್. ನೋಡಿ, SDPI ಅದು ಜಿಹಾದಿ ಫಂಡಮೆಂಟಲಿಸ್ಟ್ ಯೂನಿಟ್. ಅವರೆಲ್ಲ ಪಾಲಿಟಿಕ್ಸ್ ಮಾಡ್ತಾ ಇದಾರೆ, ನಿಮ್ಗೆಲ್ಲ ಗೊತ್ತಾಗ್ಬೇಕು. ಇದು ಅವರೇ ಪ್ರೊವೋಕ್ ಮಾಡ್ತಾ ಇದಾರೆ, ಅವರೇ ದೂರ ಹಾಕ್ಬೇಕು. ಕೇರಳದಿಂದ ಇಲ್ಲಿ ಬಂದ್ಬಿಟ್ಟು ಕಮ್ಯುನಲ್ ಡಿಸಾರ್ಮನಿ ಮಾಡಕ್ಕೆ ಬಿಡಬಾರ್ದು. ನಾವು ಕನ್ನಡಿಗರು ನಾವೆಲ್ಲ ಒಟ್ಟಿಗೆ ಆಗ್ಬಿಟ್ಟು ಅವ್ರು ಆಚೆ ಆಗ್ಬೇಕು. ನೋಡಿ, ಬೆಂಗಳೂರಲ್ಲಿ ಅದು ಕಂಟೋನ್ಮೆಂಟ್ ಏರಿಯಾದಲ್ಲಿ ಕಮ್ಯುನಲ್ ರೈಟ್ಸ್ ಅದ ಅವರೇ ಪ್ರೊವೋಕ್ ಮಾಡಿದ್ದು. ಯಾಕಂದ್ರೆ ಅವ್ರಿಗೆ ಪಾಲಿಟಿಕ್ಸ್ ಅಲ್ಲಿ ಅವ್ರಿಗೆ ಸಪೋರ್ಟ್ ಬೇಕಂತ ಅವ್ರು ಪ್ರೊವೋಕ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿನೂ ಒಟ್ಟಿಗೆ ಆಗ್ಬಿಟ್ಟು ಅವ್ರಿಗೆ ಒಳಗ್ ಬಿಡಬಾರ್ದು. ಇವರೆಲ್ಲ ಫಂಡಮೆಂಟಲಿಸ್ಟ್, ಇವರು ವೈಲೆನ್ಸ್ ಮಾಡ್ತಾರೆ. ಸೌತ್ ಕೇಂದ್ರದಲ್ಲಿ ವೈಲೆನ್ಸ್ ಮಾಡಿದ್ದಾರೆ, ಕೇರಳದಲ್ಲಿ ವೈಲೆನ್ಸ್ ಟ್ರ್ಯಾಕ್ ರೆಕಾರ್ಡ್ ಎಲ್ಲ ಇದೆ ಅವ್ರದ್ದು. ಅದಕ್ಕೆ ಇದೆಲ್ಲ ಪೊಲಿಟಿಕಲ್ ಇಶ್ಯೂ, ನಾಟ್ ಎ ಸೋಷಿಯಲ್ ಇಶ್ಯೂ. ಅದಕ್ಕೆ ಎಲ್ಲಾರು ಒಟ್ಟಿಗೆ ಆಗ್ಬಿಟ್ಟು ಮಾತಾಡ್ಬಿಟ್ಟು ಸೆಟಲ್ ಮಾಡ್ಬೇಕು. ವಿಧಾನಸೌಧದಲ್ಲಿ ಅಥವಾ ಪೊಲಿಟಿಕಲಿ ಅಥವಾ ಈಗ ಬೇರೆ ಬೇರೆ ಬಜರಂಗ ದಳ ಒಂದ್ ಕಡೆ, ವಿಶ್ವ ಹಿಂದೂ ಪರಿಷತ್ ಇನ್ನೊಂದ್ ಕಡೆ, SDPI ಒಂದ್ ಕಡೆ, CFI ಇನ್ನೊಂದ್ ಕಡೆ, ಈ ತರದ ಹೋರಾಟದ ನಡುವೆ ಬಹಳ ಗಮನ ಸೆಳೆದಿದ್ದು ಸರ್ ಕಿರಣ್ ಮಜುಮ್ದಾರ್ ಶಾ ಅವರ ಟ್ವೀಟ್. ಅಂದ್ರೆ ಗ್ಲೋಬಲಿ ಈ ತರದ ಕಮ್ಯುನಲ್ ವ್ಯವಹಾರಗಳು ಗ್ಲೋಬಲ್ ಲೀಡರ್ಶಿಪ್ನ ಡಿಸ್ಟ್ರಾಯ್ ಮಾಡಿಬಿಡುತ್ತೆ. ಸೊ ಗಮನ ಹರಿಸಿ ಅಂತ ರಾಜ್ಯ ಸರ್ಕಾರಕ್ಕೆ ಕಿರಣ್ ಮಜುಮ್ದಾರ್ ಶಾ ಈ ಮೂಲಕ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ. ಹೇಗೆ ಎಫೆಕ್ಟ್ ಆಗುತ್ತೆ ಸರ್ ಇದು? ಈ ತರ ನೋಡಿ, ನನ್ ವಿಷಯ ಏನಾದ್ರು ಏನು ಎಫೆಕ್ಟ್ ಆಗಲ್ಲ. ಎಲ್ಲರಿಗೂ ಗೊತ್ತು ITBT ನಾನ್ ಡಿಸ್ಕ್ರಿಮಿನೇಟರಿ ಅಂತ. ಸ್ವಲ್ಪ ಜನ ಇದೆಲ್ಲ ಯೂಸ್ ಮಾಡ್ಬಿಟ್ಟು ಪಾಲಿಟಿಕ್ಸ್ ಮಾಡಕ್ಕೆ ಟ್ರೈ ಮಾಡ್ತಾ ಇದಾರೆ. ಅಲ್ಲಿ ಹೇಗೆ ಸರ್ ಎಕನಾಮಿಕ್ ಡೆವಲಪ್ಮೆಂಟ್ ಹೇಗಾಗುತ್ತೆ ಸರ್? ಅಲ್ಲಿ ಹೊಡೆತ ಹೊಡೆಯುತ್ತೆ ಸರ್? ಆಗಿದ್ರೆ ಏನಾಗುತ್ತೆ? ಏನಾಗಲ್ಲ. ಇದು ಚೀಫ್ ಮಿನಿಸ್ಟರ್ ಬಂದ್ಬಿಟ್ಟು ಎಲ್ಲಾರ್ಗು ಹೇಳ್ತಾರೆ, ನೀವೆಲ್ಲ ಒಟ್ಟಿಗೆ ಆಗ್ಬಿಟ್ಟು ಸೆಟಲ್ ಮಾಡ್ಬೇಕು, ನೀವ್ ಬಿಸ್ನೆಸ್ ಮಾಡ್ಬೇಕು. ಯಾರಾದ್ರೂ ಬಿಸ್ನೆಸ್ ಬಂದ್ ಮಾಡಿದ್ರೆ ನ್ಯಾಯ ಏನ್ ಮಾಡತ್ತೋ ಮಾಡುತ್ತೆ. ಯಾರು ಬಂದ್ ಮಾಡಕ್ಕೆ ನಾನ್ ಬಿಡಲ್ಲ ಅಂತ ಹೇಳಿದ್ರೆ ಸಾಕು. ಎನಿ ಕನ್ಸರ್ನ್ ಕಮ್ಯುನಲ್ ಎಕ್ಸ್ಕ್ಲೂಷನ್ ಆಗೋಗುತ್ತೆ ಹೀಗೆ ಬಿಟ್ರೆ ಮುಂದಕ್ಕೆ?
ITBT ಸೆಕ್ಟರ್ ನಲ್ಲೂ ಅಂತ ಏನಾದ್ರು ನೋಡಿ, SDPI ಗೆ ಕರ್ನಾಟಕ ಒಳಗೆ ಬಿಡಬಾರ್ದು. ಅವ್ರು ಬಂದ್ಬಿಟ್ರೆ ಕಮ್ಯುನಲ್ ಇನ್ಸೂರೆನ್ಸ್ ಆಗತ್ತೆ. ಅವ್ರ ಹಿಸ್ಟ್ರಿ ಅದೇ. ನಾವೆಲ್ಲ ಕನ್ನಡಿಗರು, ಕಾಂಗ್ರೆಸ್ ಇದ್ಯೋ ಬಿಜೆಪಿ ಇದ್ರೋ ಯಾರಿದ್ರು ಒಟ್ಟಿಗೆ ಆಗ್ಬಿಟ್ಟು ಅವ್ರಿಗೆ ಇಲ್ಲಿ ಬಂದ್ಬಿಟ್ಟು ನಮ್ ರಾಜ್ಯದಲ್ಲಿ ಕಮ್ಯುನಲ್ ಇನ್ಸೂರೆನ್ಸ್ ಮಾಡಕ್ಕೆ ಬಿಡಬಾರ್ದು. ನ್ಯಾಯ ಇಲ್ಲಿ ಇರ್ಬೇಕು. ಕನ್ನಡಿಗರೆಲ್ಲ ಒಳ್ಳೆಯವರು, ಯಾರ್ ಪಾರ್ಟಿ ಇದ್ರು ಒಳ್ಳೆಯವರು. ಇವ್ರಿಗೆಲ್ಲ ಆಚೆ ಆಗ್ಬೇಕು. ಕೇರಳ ಬಂದ್ಬಿಟ್ಟು ಸೌತ್ ಕೆನಡಾ ಬಹಳ ಮಾಡ್ತಾ ಇದಾರೆ ಕೆಲಸ ಅವರು. ಅದಕ್ಕೆ ಇದೆಲ್ಲ ವಾರ್ನಿಂಗು, ಈ ತರ ಮಾಡ್ತಾರೆ ಅಂತ. ಬಿಸ್ನೆಸ್ ಅಲ್ಲೂ ಜನರು ಮಾತಾಡೋ ಮುಂಚೆ ಸ್ವಲ್ಪ ಆಲೋಚನೆ ಮಾಡ್ಬೇಕು. ಯಾರು ಮಾಡ್ತಾ ಇದಾರೆ, ಏನ್ ಮಾಡ್ತಾ ಇದಾರೆ. ಇವಾಗ SDPI ಅವರು ಬಂದ್ಬೇಕಂದ್ಬಿಟ್ಟು ಕಿರಣ್ ಮಜುಂದಾರ್ ಶಾನೆ ಹೇಳಿದ್ದಾರೆ ಕನ್ಸರ್ನ್ ಆಗಿದೆ ದೊಡ್ಡದ್ ಮಾಡ್ಬಿಟ್ರೆ ಅವ್ರಿಗೆ ಏನಾದ್ರು ಇದಾಗಲ್ವಾ, ಸಪೋರ್ಟ್ ಆಗಲ್ವಾ ಅದು? ಅದಕ್ಕೆ ಪಬ್ಲಿಕ್ ಅಲ್ಲಿ ಮಾತಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು, ಸ್ವಲ್ಪ ಎಕ್ಸಾಜರೇಟ್ ಮಾಡಬಾರ್ದು ಅಂತ ನನ್ನ ವಿಷಯ. ಈಗ ಸಾರ್ವಜನಿಕವಾಗಿ ದೊಡ್ಡ ಮಟ್ಟದಲ್ಲಿ ಹಂಗಾಮ ಆಗ್ತಿರೋದು ಈ ಹಲಾಲ್ ಬಗ್ಗೆ ಸರ್, ಇದಕ್ಕೆ ಬಗ್ಗೆ ನಿಮ್ ಕಮೆಂಟ್ ಏನು ಸರ್? ನೋಡಿ, ಯಾರು ವ್ಯಾಪಾರ ಮಾಡ್ಬಿಟ್ಟು ನಾನು ಹಲಾಲ್ ಬ್ರಾಂಡ್ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರ ಹಕ್ಕು, ಯಾರು ನಿಲ್ಸಕ್ ಆಗಲ್ಲ. ನೀವು ಬೇಕಾದ್ರೆ ಹಲಾಲ್ ಮಾಡಿ, ನೀವು ಬೇಕಾದ್ರೆ ಏನೋ ಮಾಡಿ, ಅದು ನಿಮ್ ಇಷ್ಟ. ಆದ್ರೆ ಏನಂದ್ರೆ ಹಲಾಲ್ ಅಂದ್ರೆ ಏನು ಅಂತ ಜನರಿಗೆ ನೀವು ಬರಿಬೇಕು. ವಾರ್ನಿಂಗ್ ಸಿಗ್ನಲ್, ಸಿಗರೇಟ್ ಮಾಡ್ತಿರಲ್ಲ ವಾರ್ನಿಂಗ್ ಸಿಗ್ನಲ್, ಆತರ ಮಾಡ್ಬೇಕು. ದಿಸ್ ಎ ರಿಲಿಜಿಯಸ್ ಬ್ರಾಂಡ್ ಅಂತ ಮಾಡ್ಬೇಕು ಅಷ್ಟೇ. ಯಾರಾದ್ರೂ ಹಲಾಲ್ ಸೇಲ್ ಮಾಡ್ತೀನಂದ್ರೆ ಸೇಲ್ ಮಾಡಕ್ಕೆ ಅವ್ರಿಗೆ ಹಕ್ಕಿದೆ, ಅವ್ರಿಷ್ಟ. ಅದು ಬ್ರಾಂಡ್ ಮಾಡೋದು ಅವ್ರಿಷ್ಟ. ಬೇರೆ ಪ್ರಾಬ್ಲಮ್ ಏನು? ನಿಮ್ಗೆ ಇಷ್ಟ ಇಲ್ಲ ತಗೊಂಬಿಡಿ ಅಷ್ಟೇ. ಅವ್ರು ಏನ್ ಬೇಕಾದ್ರು ಮಾಡ್ಲಿ. ಆದ್ರೆ ಹಲಾಲೇ ಮಾಡ್ಬೇಕು, ನಾವ್ ಬೇರೆದೆಲ್ಲ ಮಾಡಬಾರ್ದು, ಬೇರೆಯವ್ರಿಗೆಲ್ಲ ಆಚೆ ಆಗ್ಬೇಕು ಅಂತ ಎಕ್ಸ್ಕ್ಲೂಷನ್ ಮಾಡಬಾರ್ದು. ಯಾರೋ ಹೇಳಿದ್ರು ಈ ಹಲಾಲ್ ಸ್ವಲ್ಪ ಜಾಗದಲ್ಲಿ ಸ್ವಲ್ಪ ಬೇರೆಯವ್ರಿಗೆಲ್ಲ ಕೆಲಸ ಸಿಗ್ತಾ ಇಲ್ಲ, ಯಾಕಂದ್ರೆ ಇವ್ರು ಹಲಾಲ್ ಮಾಡ್ಬಿಟ್ಟು ಮುಸಲ್ಮಾನ್ ಅವರೇ ಕೆಲಸ ಮಾಡ್ಬೇಕು, ಮುಲ್ಲಾನೇ ಬಂದ್ ಮಾಡ್ಬೇಕಂತ ಬೇರೆಯವ್ರಿಗೆಲ್ಲ ಆಚೆ ಆಗ್ತಾ ಇದಾರೆ. ಅದು ಸರ್ಕಾರ ಒಂದ್ಸಲಿ ನೋಡ್ಬೇಕು. ಅದೇ ನನ್ ವಿಷಯ ಅಂದ್ರೆ ನೀವ್ ಯಾವ ಬ್ರಾಂಡ್ ಬೇಕಾದ್ರೂ ನೀವು ಸೇಲ್ ಮಾಡಿ, ಏನ್ ಬೇಕಾದ್ರೂ ಸೇಲ್ ಮಾಡಿ, ನಿಮ್ ಹಕ್ಕು. ಸರ್ಕಾರ ಮತ್ತೆ ಯಾರು ಬಂದ್ಬಿಟ್ಟು ಇದು ಮಾಡಬಾರ್ದು ಅಂತ ಯಾರಿಗೂ ಹೇಳಕ್ ಹಾಕಿಲ್ಲ. ಸರ್, ವೈಯಕ್ತಿಕವಾಗಿ ನಿಮ್ಮ ವಿಶ್ಲೇಷಣೆಯಲ್ಲಿ ಹಲಾಲ್ ಕೆಟ್ಟದ್ದಾ ಒಳ್ಳೇದಾ? ನೋಡ್ರಿ, ಹಲಾಲ್ ಕೆಟ್ಟದ್ದೋ ಒಳ್ಳೇದು ನನ್ಗೇನು ವಿಷಯ ಇಲ್ಲ. ನಾನ್ ಬೇಕಾದ್ರೂ ಹಲಾಲ್ ಪ್ರಾಡಕ್ಟ್ ನಾನ್ ತಗೋತೀನಿ, ನನ್ ಇಷ್ಟ ಇದೆ ತಗೋತೀನಿ, ಇಷ್ಟ ತಗೊಳ್ಳೋದು ನನ್ನ ಇಷ್ಟ. ಅದು ಯಾಕೆ ಪ್ರಶ್ನೆ ರೈಸ್ ಮಾಡಿದೆ ಅಂದ್ರೆ HD ಕುಮಾರಸ್ವಾಮಿ ಇದೇ ಪ್ರಶ್ನೆ ಮಾಡಿದ್ರು. ಇಷ್ಟೊಂದು ವರ್ಷಗಳಿಂದ ನಾವು ಅದು ತಿಂತಾ ಇದೀವಿ, ಆ ಕಡೆ ನೋಡ್ತಾ ಇದೀವಿ, ಆರಾಮಾಗಿದ್ದೀವಿ, ಹೆಲ್ದಿ ಆಗಿದ್ದೀವಿ, ಇವಾಗ ಯಾಕೆ ಬಂತು ಈ ತರ ಅಂತ ಪ್ರಶ್ನೆ ಮಾಡ್ತಿದ್ರು. ಅಲ್ಲ, ಇವಾಗ ಯಾಕೆ ಬಂದ್ರಂದ್ರೆ ಬಹಳ ದೊಡ್ಡದಾಗ್ಬಿಟ್ಟಿದೆ. ನೋಡಿ, ಏನಾದ್ರೂ ಚಿಕ್ಕದಿದ್ರೆ ಯಾರು ಕೇರ್ ಮಾಡಲ್ಲ, ಇದು ದೊಡ್ಡದಾಗ್ಬಿಟ್ಟಿದೆ. ಆ ದುಡ್ಡು ಕೊಟ್ಬಿಟ್ಟು ಹಲಾಲ್ ಸರ್ಟಿಫಿಕೇಶನ್ ಜನರು ಹೇಳ್ತಾ ಇದಾರೆ ಒಂದು ಇಸ್ಲಾಮಿಕ್ ಫಂಡಮೆಂಟಲ್ ಯೂನಿಟ್ ಗೆ ಹೋಗ್ತಾ ಇದೆ ದುಡ್ಡು. ಅರ್ಥ ಆಯ್ತಾ ನಿಮ್ಗೆ? ಆ ಹಲಾಲ್ ಸರ್ಟಿಫಿಕೇಟ್ ದುಡ್ಡು ಯಾರಿಗೆ ಹೋಗ್ತಾ ಇದೆ, ಆ ದುಡ್ಡು ಏನ್ ಉಪಯೋಗ ಮಾಡ್ತಾ ಇದಾರೆ ನೀವು ನೋಡಿ ಒಂದ್ಸಲಿ. ಹಲಾಲ್ ಸರ್ಟಿಫಿಕೇಟ್ ಒಬ್ರು ಇಬ್ರು ಕೊಡೋದು, ಬೇರೆ ಯಾರು ಕೊಡಲ್ಲ. 1000 ಜನ ಹಲಾಲ್ ಸರ್ಟಿಫಿಕೇಟ್ ಕೊಡಕ್ ಆಗತ್ತಾ? ನೀವು ಆಲೋಚನೆ ಮಾಡಿ, ಯಾರು ಸರ್ಟಿಫಿಕೇಟ್ ಕೊಡ್ತಾರೆ, ಏನ್ ದುಡ್ಡು ಕೊಡ್ಬೇಕು, ಯಾರು ಅವ್ರು ಜನರು ಎಲ್ಲಿ ಹೋಗ್ತಾರೆ, ನೀವು ಆಲೋಚನೆ ಮಾಡಿ. ಪ್ರಾಬ್ಲಮ್ ಏನ್ ದೊಡ್ಡದಾಗ್ಬಿಟ್ಟಿದೆ, ಅದಕ್ಕೆ ಜನರೆಲ್ಲ ಮಾಡ್ತಾ ಇದಾರೆ. ದೊಡ್ಡದಾಗ್ಬಿಟ್ಟು ಬೇರೆಯವ್ರಿಗೆಲ್ಲ ಆಚೆ ಆಗ್ತಾ ಇದ್ದಾರೆ, ಅದು ಸರಿಯಲ್ಲ. ಇವಾಗ ಸೌತ್ ಕೇಂದ್ರಲ್ಲಿ ನೋಡಿ, ಜನರು ಹೇಳ್ತಾರೆ ಮುಸಲ್ಮಾನ್ ಟ್ರೇಡರ್ಸ್ ಹಿಂದೂ ದೇವಾಲಯ ಜಮೀನ್ ಒಳಗೆ ಆಚೆ ಹಾಕಿದ್ದಾರೆ. ಅದು ವಿಷಯ ಸರಿ, ಅದು ವಿಷಯ ನಾವೆಲ್ಲ ಒಟ್ಟಿಗೆ ಆಗ್ಬಿಟ್ಟು ಸರಿ ಮಾಡ್ಬೇಕು. ಯಾರಿಗೂ ಆಚೆ ಹಾಕೋದ್ ಸರಿಯಲ್ಲ. ಆದ್ರೆ ನೀವು ಅಲ್ಲಿದ್ರೆ ಆತರ ಪರಂಪರಾ ನೀವು ಅಬ್ಸರ್ವ್ ಮಾಡ್ಬೇಕು. ನೀವು ಒಳಗಿದ್ರೆ ಪರಂಪರಾ ಅಬ್ಸರ್ವ್ ಮಾಡ್ಬೇಕು. ನಾನು ನನ್ನ ಇಷ್ಟ ಮಾಡ್ತೀವಿ ಅಂತ ಹೇಳಿದ್ರೆ ಆಗಲ್ಲ, ಯಾಕಂದ್ರೆ ಆ ಪರಂಪರಾ ಇದೆ. ಚರ್ಚ್ ಒಳಗಿದ್ರೆ ಚರ್ಚಿನ ಪರಂಪರಾ, ಮಾಸ್ಕ್ ಒಳಗಿದ್ರೆ ಮಾಸ್ಕಿನ ಪರಂಪರಾ ನೀವು ಅಬ್ಸರ್ವ್ ಮಾಡ್ಬೇಕು. ನೀವು ನಾನು ಇದು ಮಾಡಲ್ಲ ಅದ್ ಮಾಡಲ್ಲ ಹೇಳಿದ್ರೆ ಕಷ್ಟ ಆಗತ್ತೆ. ಅದಕ್ಕೆ ಇದು ಹಲಾಲ್ ಬ್ರ್ಯಾಂಡ್ ಯಾರು ಯೂಸ್ ಮಾಡಿದ್ರು ಮಾಡ್ಲಿ, ಅವ್ರ ಇಷ್ಟ, ಯಾರು ಪ್ರಿವೆಂಟ್ ಮಾಡಕ್ ಆಗಲ್ಲ. ಅದೇ ಹಲಾಲ್ ಏನಂತ ಜನರಿಗೆ ಹೇಳ್ಬೇಕು. ಯಾಕಂದ್ರೆ ಹಲಾಲ್ ಒಂದು ರಿಲಿಜಿಯಸ್ ಬ್ರ್ಯಾಂಡ್, ಅದು ಒಂದು ಎಕ್ಸ್ಕ್ಲೂಸಿವ್ ಬ್ರ್ಯಾಂಡ್. ಅಂದು ಎಕ್ಸ್ಕ್ಲೂಸಿವ್ ಬ್ರ್ಯಾಂಡ್ ಅಂದ್ರೆ ನೀವು ನಾವು ಮಾಡಕ್ ಆಗಲ್ಲ. ಗೊತ್ತಾಯ್ತಾ ನಿಮ್ಗೆ? ನೀವು ನಾವು ಒಟ್ಟಿಗೆ ಆಗ್ಬಿಟ್ಟು ಸರ್ಟಿಫೈ ಮಾಡಕ್ ಆಗಲ್ಲ, ಮುಸಲ್ಮಾನ್ ಅವರೇ ಮಾಡ್ಬೇಕು. ಬಟ್ ಆ ಸರ್ಟಿಫಿಕೇಟ್ ಇದ್ರೆ ಮಾತ್ರ ಬೇರೆ ಕಡೆಗೆ ಎಕ್ಸ್ಪೋರ್ಟ್ ಮಾಡಬಹುದು, ಅದೇ ಒಂಥರ ಲೈಸೆನ್ಸ್ ತರನ ಸರ್? ಹೇಗೆ ವರ್ಕ್ ಆಗುತ್ತೆ ನೋಡಿ? ಮುಸಲ್ಮಾನ್ ರಾಜ್ಯದಲ್ಲಿ ಸೌತ್ ಈಸ್ಟ್ ಇದು ಮಿಡ್ಲ್ ಈಸ್ಟ್ ಅಲ್ಲಿ ಮಾಡ್ಬೇಕಾದ್ರೆ ಎಲ್ಲ ಹಲಾಲ್ ಇರ್ಬೇಕು. ಯಾಕಂದ್ರೆ ವಿಶ್ವದಲ್ಲಿ ಮುಸಲ್ಮಾನ್ ಅವರು ಹಲಾಲ್ ಪ್ರಾಡಕ್ಟ್ ತಗೊಬೇಕು ಅಂತ ಅವ್ರ ಇಷ್ಟ. ನೀವೇನ್ ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ನೀವು ಬ್ರಾಂಡ್ ಮಾಡ್ಬೇಕು ಮಾಡಿ. ಏನಿದೆ ನಿಮ್ ದಂಧ, ನಿಮ್ದು ಬಿಸ್ನೆಸ್, ಅದು ಯಾರೋ ಮುಂದೆ ಬರಬಾರ್ದು, ಅದು ಮಾಡ್ಲಿ ಬಿಡಿ. ಅರ್ಥ ಆಯ್ತಲ್ಲ? ಯಾರು ಬೇಕಾದ್ರೂ ಮಾಡ್ಲಿ. ನೋಡಿ, ನಮ್ ರಾಜ್ಯದಲ್ಲಿ ನಮ್ ದೇಶದಲ್ಲಿ ಬಿಸ್ನೆಸ್ ಮಾಡಕ್ಕೆ ಯಾರಿಗೆ ಏನ್ ಬಿಸ್ನೆಸ್ ಮಾಡ್ಬೇಕೋ ನ್ಯಾಯ ಪ್ರಕಾರ ಮಾಡಬೇಕು. ಯಾರು ಮುಂದೆ ಬಂದು ಹೇಳ್ಬಾರ್ದು. ಆದ್ರೆ
ನೀವೇನಾದ್ರೂ ಒಂದು ಎಕ್ಸ್ಕ್ಲೂಸಿವ್ ಬ್ರಾಂಡ್ ಎಲ್ಲ ಯೂಸ್ ಮಾಡಿದ್ರೆ ಆ ಬ್ರಾಂಡ್ ಏನು ಅಂತ ನೀವು ಕನ್ಸ್ಯೂಮರ್ಸ್ ಗೆ ಹೇಳ್ಬೇಕು. ಆಮೇಲೆ ಅವ್ರ ಚಾಯ್ಸ್, ತಗೊಬೇಕಾದ್ರೆ ತಗೊಳ್ಳಿ, ಬಿಟ್ರೆ ಬಿಡ್ಲಿ, ಅವ್ರ ಚಾಯ್ಸ್. ಯಾರು ಬಂದ್ಬಿಟ್ಟು ಇದ್ ತಗೊಳ್ಳಿ ಅದ್ ತಗೊಳ್ಳಿ ಅಂತ ಬಾಯ್ಕಾಟ್ ಮಾಡಬಾರ್ದು. ಪಾಯಿಂಟ್ ಏನಪ್ಪಾ ಅಂದ್ರೆ ಈಗ ಬಜರಂಗ ದಳದವರೆಲ್ಲ ಅಥವಾ ಶ್ರೀರಾಮ ಸೇನೆಯವರು ಅಥವಾ ಇನ್ನಿತರರು ಎಲ್ಲ ಮನೆಗೆ ಹೋಗಿ ಬೇರೆ ಬೇರೆ ಶಾಪ್ಗಳಿಗೆ ಹೋಗಿ ಮುಸಲ್ಮಾನರು ಯಾರ್ಯಾರು ಮಾಂಸ ಮಾಡ್ತಿದ್ದಾರೆ ತಗೋಬೇಡಿ, ಬಿಕಾಸ್ ಯುಗಾದಿ ಹಬ್ಬ ಬಂತು, ವರ್ಷ ತೊಡಕು ಬಂತು, ಆ ಥರದ್ದು ಎಲ್ಲೂ ಕೂಡ ಅವ್ರ ಹತ್ರ ಖರೀದಿ ಮಾಡಬೇಡಿ, ಬರೀ ಹಿಂದೂಗಳ ಹತ್ರ ಮಾತ್ರ ಖರೀದಿ ಮಾಡಿ, ಈ ಥರದ್ದು ಹೇಳ್ಕೊಂಡ್ ಬರ್ತಿದ್ದಾರೆ ಮತ್ತು ಅರಿವು ಮೂಡಿಸ್ತೀವಿ ನಾವು ಅಂತಿದ್ದಾರೆ. ಅದು ತಪ್ಪು, ಅದು ಬಹಳ ತಪ್ಪು. ಆತರ ಮಾಡಬಾರ್ದು. ನೋಡಿ, ನಮ್ಮ ರಾಜ್ಯದಲ್ಲಿ ಎಲ್ಲಾರ್ಗೂ ಹಕ್ಕಿದೆ, ಎಲ್ಲಾರ್ಗೂ ಹಕ್ಕಿದೆ. ಆತರ ಬಜರಂಗ್ ದಳ ಅವರು ಇರೋ ರಾಮಸೇನ ಅವರು ಮಾಡಬಾರ್ದು, ಈ ತರ ಬಾಯ್ಕಾಟ್ ಮಾಡಿ ಅಂತ ಹೇಳ್ಬಾರ್ದು. ಆತರ ಮಾಡಿದ್ರೆ ಸರ್ಕಾರ ಅವ್ರ ಮೇಲೆ ಕೇಸ್ ಆಗ್ಬಿಟ್ಟು ಅವ್ರಿಗೆಲ್ಲ ಪ್ರೊಸಿಕ್ಯೂಟ್ ಮಾಡ್ಬೇಕು. ಅಲ್ಲಾರಿಗೆ ಅರ್ಪಿಸಿದಂತಹ ಭಕ್ಷಣೆ ಅದನ್ನ ನಮಗ್ ತಂದು ಕೊಡ್ತಾರೆ ಇವರು ಅನ್ನೋದು ಈ ಕಾರ್ಯಕರ್ತರ ಆರೋಪ. ಅದೆಲ್ಲ ನೋಡಿ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಕನ್ಸ್ಯೂಮರ್ ಕೋರ್ಟಿಗೆ ಹೋಗಿ. ಯಾಕೆ ಇದ್ ಮಾಡ್ತೀರಾ? ಈ ತರ ಮಾಡ್ಬಾರ್ದು. ಯಾರಿಗೂ ಏನ್ ಮಾಡಕ್ಕೂ ಅವ್ರಿಗೆ ಹಕ್ಕಿದೆ. ನಿಮ್ಗೂ ಹಕ್ಕಿದೆ, ತಗೊಳ್ಳಿಲ್ಲ ತಗೊಳ್ಳಿ. ಆದ್ರೆ ನೀವು ಜನರಿಗೆ ಹೋಗ್ಬಿಟ್ಟು ಹೇಳ್ಬಾರ್ದು ಮುಸಲ್ಮಾನರು ತಗೊಂಬೇಡಿ ಅಂತ ಎಲ್ಲ ಹೇಳ್ಬಾರ್ದು. ಅದು ಸರಿಯಲ್ಲ. ನಾಳೆ ಮುಸಲ್ಮಾನ್ ಅವರು ಮಾಡಿದ್ರೆ ನೀವೇನ್ ಮಾಡ್ತೀರಾ? ನಾನ್ ನೋಡಿ ದಾವಣಗೆರೆಯಲ್ಲಿ 6 ತಿಂಗಳಿಂದ ಒಂದು ರಿಪೋರ್ಟ್ ನೋಡಿದೆ. ಸ್ವಲ್ಪ ಮುಸಲ್ಮಾನ್ ಅವರೆಲ್ಲ ಹೇಳ್ತಾ ಇದಾರೆ ಮುಸಲ್ಮಾನರಿಗೆ ಹಿಂದೂ ಅಂಗಡಿ ತಗೊಂಬೇಡಿ ಅಂತ ಒಂದು ಕ್ಯಾಂಪೇನ್ ಮಾಡಿ. ಅದು ತಪ್ಪದು. ಈ ತರ ಕ್ಯಾಂಪೇನ್ ಯಾರು ಮಾಡಬಾರ್ದು. ಇದೆಲ್ಲ ತಪ್ಪು, ನಿಲ್ಲಿಸ್ಬೇಕು ಅಂತ ನನ್ನ ವಿಚಾರ. ಸರ್, ನ್ಯೂಸ್ 18 ಕನ್ನಡದ ಮೂಲಕ ಕೋಟ್ಯಾಂತರ ಜನ ನೋಡ್ತಿದ್ದಾರೆ, ಟಿವಿ ಮೋಹನ್ ದಾಸ್ ಪೈ ಅವರ ಮಾತು ಕೇಳಿಸ್ಕೊತಿದ್ದಾರೆ. ನಿಮ್ಮಿಂದ ಒಂದೊಂದು ಸಂದೇಶ ಹೋಗ್ಲಿ ಸರ್. ಟೆಲ್ಲಸ್ ಅಥವಾ ಎಜುಕೇಟರ್ಸ್, ಈ ಹಲಾಲ್ ಎಕ್ಸಾಕ್ಟ್ಲಿ ಏನು, ಇದನ್ನ ತಿನ್ಬೇಕಾ ಬೇಡವಾ, ಏನ್ ಮಾಡ್ಬೇಕು ಜನ? ನೋಡಿ, ನನ್ ಸಂದೇಶ ಏನಂದ್ರೆ ಸೌತ್ ಕೇಂದ್ರದಲ್ಲಿ ಎಲ್ಲಾರು ಒಟ್ಟಿಗಾಗ್ಬಿಟ್ಟು ನಮ್ MLAs ಅವರು, ಪೊಲಿಟಿಕಲ್ ಲೀಡರ್ಸ್, ಸೋಷಿಯಲ್ ಲೀಡರ್ಸ್ ಒಟ್ಟಿಗಾಗ್ಬಿಟ್ಟು ಚರ್ಚೆ ಮಾಡ್ಬಿಟ್ಟು ಡಿಸ್ಕಸ್ ಮಾಡ್ಬಿಟ್ಟು ಅದು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು. ಎಲ್ಲಾರು ಒಟ್ಟಿಗೆ ಅಲ್ಲೇ ಇರ್ಬೇಕು. ಎಲ್ಲಾರು ಜನರು ಒಂದೇ, ಸರಿ ತಾನೆ? ನಮ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಎಲ್ಲಾರ್ಗೂ ಹಕ್ಕಿದೆ, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ಬೇಕು. ಈ ತರ PFI CFI ಬಂದ್ಬಿಟ್ಟು ಕಮ್ಯುನಲ್ ಇನ್ಸಿಡೆಂಟ್ ಮಾಡಕ್ಕೆ ಬಿಡ್ಬಾರ್ದು. ಅದು ನನ್ ವಿಚಾರ. ಆಮೇಲೆ ಈ ಹಲಾಲ್ ಬಗ್ಗೆ ಯಾರ್ ಬೇಕಾದ್ರೂ ಏನ್ ಬ್ರಾಂಡ್ ಹಲಾಲೋ ಬೇರೆ ಬ್ರಾಂಡ್ ಯೂಸ್ ಮಾಡಕ್ಕೆ ಅವ್ರಿಗೆ ಹಕ್ಕಿದೆ. ಆ ಹಕ್ಕು ಯಾರು ನಿಲ್ಸಕ್ ಆಗಲ್ಲ. ಮನೆಗೆ ಹೋಗ್ಬಿಟ್ಟು ಇದ್ ತಗೊಂಬಿಡಿ ಅದ್ ತಗೊಂಬಿಡಿ ನೀವು ಮಾಡಬಾರ್ದು. ಅದೇನಾದ್ರು ಮಾಡಿದ್ರೆ ಅದು ಡಿಸ್ರಪ್ಷನ್ ಆಫ್ ಬಿಸ್ನೆಸ್. ನ್ಯಾಯ ಪ್ರಕಾರ ಅವ್ರಿಗೆಲ್ಲ ಪ್ರೊಸಿಕ್ಯೂಟ್ ಮಾಡಬೇಕು. ಅದು ನಮ್ ವಿಚಾರ. ಆದ್ರೆ ಇವಾಗ ಜನರು ಹೇಳ್ಬಿಟ್ಟು ಸರ್ಕಾರಕ್ಕೆ ಹೇಳಿದ್ರೆ ಹಲಾಲ್ ಏನು ನಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅದು ಬ್ರಾಂಡಿಗೆ ಏನದು ಅಂತ ಬರಿಬೇಕು ಅಂತ ಹೇಳಿದ್ರೆ ಅದು ಏನಾದ್ರೂ ಸರಿ. ಯಾಕಂದ್ರೆ ಜನರಿಗೆ ಏನ್ ಬ್ರಾಂಡ್ ಗೊತ್ತಾಗತ್ತೆ. ನೀವು ಟೈಟನ್ ಬ್ರಾಂಡ್ ತಗೊಂಡ್ರೆ ಅದಕ್ಕೆ ನೀವು ಧರ್ಮ ಇಲ್ಲ. ಟೈಟನ್ ಹಿಂದೆ ಟೈಟನ್ ಅದು ಒಂದು ಪ್ರಾಡಕ್ಟ್, ಸರಿ ತಾನೆ? ಹಲಾಲ್ ಅಂದ್ರೆ ಇಸ್ ಎ ರಿಲಿಜಿಯಸ್ ಬ್ರಾಂಡ್. ಇಟ್ ಇಸ್ ಎ ರಿಲಿಜಿಯಸ್ ಬ್ರಾಂಡ್. ಆ ರಿಲಿಜಿಯಸ್ ಬ್ರಾಂಡ್ ಯಾರು ಕೊಡ್ತಾರೆ? ನೀವು ನಾವು ಕೊಡಕ್ಕಾಗತ್ತಾ? ಯಾರು ಕೊಡ್ತಾರೆ? ಎಲ್ಲಿ ಯೂಸ್ ಮಾಡಬಹುದು? ಅದು ಸ್ವಲ್ಪ ಸರ್ಕಾರ ಚಿಕ್ಕದಾಗಿ ಕೊನೆಯದಾಗಿ ಕೇಳ್ಬಿಡ್ತೀನಿ ಸರ್. ಇದನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಸ್ವಾಮೀಜಿಗಳು ಅಥವಾ ಸಮುದಾಯದ ಮುಖಂಡರ ಪಾತ್ರ ಬೇಕು ಅಂತ ಅನ್ಸುತ್ತಾ ಸರ್ ನಿಮಗೆ? ಸ್ವಾಮೀಜಿಗಳು, ಸಮುದಾಯಗಳು ಯಾರು ಇದರಲ್ಲಿ ಇಂಟರ್ಫಿಯರ್ ಮಾಡಬಾರ್ದು. ಯಾಕಂದ್ರೆ ಅವರೆಲ್ಲ ರಿಲಿಜಿಯಸ್, ಅವರೆಲ್ಲ ಯಾರು ಇಂಟರ್ಫಿಯರ್ ಮಾಡಬಾರ್ದು, ಮಾತಾಡಬಾರ್ದು. ಇದು ಜನರು, ಪೊಲಿಟಿಕಲ್ ಲೀಡರ್ಸ್ ಮತ್ತೆ ಕಮ್ಯುನಿಟಿ ಲೀಡರ್ ಕೂತ್ಕೊಂಡ್ಬಿಟ್ಟೆ ಮಾಡಬೇಕು. ರಿಲಿಜಿಯಸ್ ಲೀಡರ್ಸ್ಗೆ ಒಳಗ್ ಬಿಡಬಾರ್ದು. ಸ್ವಾಮಿಗಳಿಲ್ಲಿ, ಮೌಲಾನಾ ಇಲ್ಲಿ ಯಾರಿದ್ರು ಅವ್ರು ಬರಬಾರ್ದು. ಯಾಕಂದ್ರೆ ಅವ್ರು ಬಂದ್ರೆ ಇದು ಸರಿ ಇರಲ್ಲ. ಇದು ಒಂದು ಸೆಕ್ಯುಲರ್ ಮ್ಯಾಟರ್. ಇದು ರಿಲಿಜಿಯಸ್ ಮ್ಯಾಟರ್ ಅಲ್ಲ, ಸೆಕ್ಯುಲರ್ ಮ್ಯಾಟರ್. ಅವ್ರು ಬರಬಾರ್ದು. ಪಾಯಿಂಟ್. ಥ್ಯಾಂಕ್ ಯು ಸರ್. ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ ಸುದೀರ್ಘವಾಗಿ ಇದ್ರ ಬಗ್ಗೆ. ಪದ್ಮಶ್ರೀ ಟಿವಿ ಮೋಹನ್ ದಾಸ್ ಪೈ ಅವರು, ಮಣಿಪಾಲ್ ವಿಶ್ವವಿದ್ಯಾಲಯದ ಚೇರ್ಮನ್. ಥ್ಯಾಂಕ್ ಯು ಸರ್. ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.